ಗೆಳೆಯರೇ, ಇಂದಿನ ಕಥೆಗೆ ನಿಮಗೆ ಸ್ವಾಗತ. ಆದರೆ ಕಥೆಯನ್ನು ಪ್ರಾರಂಭಿಸುವ ಮೊದಲು ಕಮೆಂಟ್ ಮಾಡಿ ನಮಗೆ ಖಂಡಿತ ತಿಳಿಸಿ ನೀವು ನಮ್ಮ ವಿಡಿಯೋಗಳನ್ನು ಎಲ್ಲಿಂದ ನೋಡುತ್ತಿದ್ದೀರಾ ಎಂದು, ಮತ್ತು ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಲು ಮರೆಯಬೇಡಿ. ನಿನಗೇನನಿಸಿತ್ತು? ನೀನು ತಪ್ಪಿಸಿಕೊಳ್ಳುತ್ತೀಯಾ ಎಂದು? ನನ್ನ ಧ್ವನಿ ಮಲಗುವ ಕೋಣೆಯ ಗೋಡೆಗೆ ಬಡಿದು ವಾಪಸ್ ಬಂತು. ಭಯದಿಂದಾಗಿ ಅವನ ಕೈಕಾಲುಗಳು ನಡುಗುತ್ತಿದ್ದವು. ಅವನ ಸಂಪೂರ್ಣ ಸತ್ಯ ಇಂದು ನನ್ನ ಮುಂದಿತ್ತು. ಈ ಎಲ್ಲಾ ಸಾಕ್ಷಿಗಳು ಕೂಗಿ ಕೂಗಿ ಹೇಳುತ್ತಿವೆ, ನೀನು ಆ ಅಮಾಯಕ ಹೆಂಗಸನ್ನು ಉದ್ದೇಶಪೂರ್ವಕವಾಗಿಯೇ ಕೊಂದಿದ್ದೀಯಾ ಎಂದು, ಏಕೆಂದರೆ ನೀನು ಒಬ್ಬ ಅತ್ಯಂತ ಕೆಟ್ಟ ಮತ್ತು ನೀಚ ಮನುಷ್ಯ. ಅಷ್ಟರಲ್ಲೇ ಹೊರಗಿನಿಂದ ಪೊಲೀಸ್ ಗಾಡಿಗಳ ಹಾರ್ನ್ ಸದ್ದು ಕೇಳಿಸತೊಡಗಿತ್ತು. ನನ್ನ ಮನಸ್ಸು ಸ್ವಲ್ಪ ಶಾಂತವಾಯಿತು. ಆದರೆ ಇದೆಲ್ಲವೂ ನನ್ನ ಒಂದು ಸುಳ್ಳಿನಿಂದಲೇ ಆರಂಭವಾಗಿತ್ತು. ನನ್ನ ಹೆಸರು ಅನಿಕಾ. ನಾನು ಈ ನಗರದ ಅತಿದೊಡ್ಡ ಉದ್ಯಮಿಯ ಒಬ್ಬಳೇ ಮಗಳು. ನನ್ನ ತಂದೆ ಸಾಯುವ ಮುನ್ನ ಕೋಟ್ಯಂತರ ರೂಪಾಯಿ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆದಿದ್ದರು. ನನ್ನ ಹತ್ತಿರ ಎಷ್ಟೊಂದು ಹಣವಿತ್ತೆಂದರೆ ನಾನು ಯಾವುದರ ಮೇಲೆ ಕೈ ಇಡುತ್ತೇನೋ ಅದು ನನ್ನದಾಗುತ್ತಿತ್ತು. ನನಗೆ ಯಾವುದೇ ವಸ್ತುವಿನ ಕೊರತೆ ಇರಲಿಲ್ಲ. ನಾನು ನನ್ನ ಇಷ್ಟದ ಹುಡುಗನನ್ನೇ ಮದುವೆಯಾಗಿದ್ದೆ. ಅವನ ಹೆಸರು ವಿಕ್ರಮ್. ಆ ಸಮಯದಲ್ಲಿ ಅವನು ನನ್ನನ್ನು ಹುಚ್ಚನಂತೆ ಪ್ರೀತಿಸುತ್ತಾನೆ ಎಂದು ನನಗನಿಸಿತ್ತು. ಆದರೆ ಸಮಯ ಕಳೆದಂತೆ ನನಗೆ ಅವನ ನಿಜರೂಪ ಕಾಣತೊಡಗಿತು. ನಾವು ಹಣದಿಂದ ಜಗತ್ತಿನ ಯಾವುದೇ ವಸ್ತುವನ್ನು ಕೊಳ್ಳಬಹುದು, ಆದರೆ ಮಕ್ಕಳನ್ನು ಹೊರತುಪಡಿಸಿ. ನನ್ನ ಕೋಟ್ಯಂತರ ರೂಪಾಯಿ ಆಸ್ತಿ ನನ್ನ ಮಡಿಲನ್ನು ತುಂಬಲು ಸಾಧ್ಯವಾಗಲಿಲ್ಲ. ನನ್ನ ಮದುವೆಯಾಗಿ 7 ವರ್ಷಗಳಾಗಿದ್ದವು ಮತ್ತು ಈ 7 ವರ್ಷಗಳು ನನ್ನನ್ನು ಒಬ್ಬ ಅಪರಾಧಿಯನ್ನಾಗಿ ಮಾಡಿದ್ದವು. ನನ್ನ ಅತ್ತೆಯ ಚುಚ್ಚುಮಾತುಗಳು ಮತ್ತು ನನ್ನ ನಾದಿನಿಯ ಆ ಚುಚ್ಚುವ ಮಾತುಗಳು ನನಗೆ ಪ್ರತಿದಿನ ಬಂಜೆ ಎಂಬ ಅರಿವು ಮೂಡಿಸುತ್ತಿದ್ದವು. ನನ್ನ ಪತಿ ನನ್ನ ಪರವಾಗಿ ನಿಲ್ಲುವ ಬದಲು ಅವರ ಕಡೆಯೇ ಮಾತನಾಡುತ್ತಿದ್ದನು. ಅವನೆಲ್ಲವನ್ನೂ ಸುಮ್ಮನೆ ಕುಳಿತು ನೋಡುತ್ತಿದ್ದನೇ ಹೊರತು ನನಗಾಗಿ ಒಂದೇ ಒಂದು ಪದವನ್ನು ಆಡುತ್ತಿರಲಿಲ್ಲ. ಒಂದು ರಾತ್ರಿ ನಾವೆಲ್ಲರೂ ಊಟದ ಮೇಜಿನ ಬಳಿ ಕುಳಿತು ಊಟ ಮಾಡುತ್ತಿದ್ದೆವು. ಮತ್ತೆ ನನ್ನ ಅತ್ತೆ ಅದೇ ಮಾತುಗಳನ್ನು ಶುರು ಮಾಡಿದರು. ಅನಿಕಾ, ನಿನ್ನ ಮದುವೆಯಾಗಿ 7 ವರ್ಷಗಳಾದವು. ನಮಗೆ ನಮ್ಮ ವಂಶವನ್ನು ಮುಂದುವರಿಸಲು ಒಂದು ಮಗು ಬೇಕು. ನಾನು ನನ್ನ ಮಗನನ್ನು ಈ ಪರಿಸ್ಥಿತಿಯಲ್ಲಿ ನೋಡಲಾರೆ. ನಾನು ಅವರ ಮಾತಿಗೆ ಉತ್ತರ ನೀಡುತ್ತಾ ಹೇಳಿದೆ, ನಾನು ಚಿಕಿತ್ಸೆ ಪಡೆಯುತ್ತಿದ್ದೇನೆ. ನೀವು ನನಗೆ ಇನ್ನಷ್ಟು ಸಮಯ ಕೊಡಿ. ನಾನು ಪ್ರತಿದಿನ ಈ ಮಾತಿನಿಂದ ಬೇಸತ್ತು ಹೋಗಿದ್ದೆ. ಆದರೂ ನನ್ನನ್ನು ನಾನು ಶಾಂತಗೊಳಿಸಿ ಅಲ್ಲಿಯೇ ಸುಮ್ಮನೆ ಕುಳಿತಿದ್ದೆ. ಆಗ ನನ್ನ ನಾದಿನಿ ಹೇಳಿದಳು, ಕಳೆದ 5 ವರ್ಷಗಳಿಂದ ಡಾಕ್ಟರ್ ಇದನ್ನೇ ಹೇಳುತ್ತಿದ್ದಾರೆ. ನಿಮ್ಮಲ್ಲಿ ಏನಾದರೂ ಕೊರತೆಯಿದ್ದರೆ ಅದನ್ನು ಸ್ಪಷ್ಟವಾಗಿ ಏಕೆ ಹೇಳಬಾರದು? ನನ್ನ ಅಣ್ಣ ಇನ್ನೆಷ್ಟು ಕಾಲ ಹೀಗೆ ಇತರರ ಮಕ್ಕಳನ್ನು ಆಡಿಸುತ್ತಾ ಇರಬೇಕು? ನನ್ನ ನಾದಿನಿಯ ಹೆಸರು ಅಂಜಲಿ. ಈಗ ಅವರಿಬ್ಬರೂ ತಾಯಿ ಮಗಳು ನನಗೆ ಚುಚ್ಚುಮಾತುಗಳನ್ನು ಆಡುತ್ತಾ ಹೇಳಿದರು. ಇದು ತೀರಾ ಸರಿಯಾದ ಮಾತು. ಕೊನೆಗೂ ಇನ್ನೆಷ್ಟು ಕಾಲ ಹೀಗೆ ನಡೆಯುತ್ತದೆ? ಈಗ ಜನರು ಕೇಳುತ್ತಿದ್ದಾರೆ, ನಾವು ಇನ್ನು ಹೇಗೆ ತಾನೇ ಸುಳ್ಳು ಹೇಳೋಣ? ನಾನು ಕೋಪದಿಂದ ಅವರನ್ನು ದಿಟ್ಟಿಸಿದೆ ಮತ್ತು ನಂತರ ನನ್ನ ಪತಿಯ ಕಡೆ ನೋಡಿದೆ. ಅವನು ಅಲ್ಲಿ ನಡೆಯುತ್ತಿರುವ ಯಾವುದರ ಬಗ್ಗೆಯೂ ತಲೆಕೆಡಿಸಿಕೊಳ್ಳದೆ ಶಾಂತವಾಗಿ ಊಟ ಮಾಡುತ್ತಿದ್ದನು. ಅವನು ನೀರಿನ ಗ್ಲಾಸ್ ಕೆಳಗಿಟ್ಟನು ಮತ್ತು ನನ್ನನ್ನು ನೋಡುತ್ತಾ ಹೇಳಿದನು. ಅವನು ಏನೋ ಒಂದು ಹೇಳಿದನು. ಅದನ್ನು ನಾನು ಅವನಿಂದ ನಿರೀಕ್ಷಿಸಿರಲೇ ಇಲ್ಲ. ಅನಿಕಾ, ಅಮ್ಮ ಹೇಳುತ್ತಿರುವುದು ಸರಿಯಾಗಿದೆ. ನಾನು ಇನ್ನೂ ಕಾಯಲು ಸಾಧ್ಯವಿಲ್ಲ. ನನಗೆ ನನ್ನದೇ ಮಗು ಬೇಕು. ನಾನು ಈಗ 2ನೇ ಮದುವೆಯಾಗಲೇಬೇಕು. ಅವನ ಮಾತು ಕೇಳಿ ತುತ್ತು ನನ್ನ ಗಂಟಲಲ್ಲೇ ಸಿಕ್ಕಿಹಾಕಿಕೊಂಡಿತು. ನಾನು ನನ್ನ ಎಲ್ಲಾ ಸಂಪತ್ತನ್ನು ಯಾರ ಮೇಲೆ ಧಾರೆ ಎರೆದಿದ್ದೇನೋ ಅದೇ ಮನುಷ್ಯ ಇಂದು ನನ್ನನ್ನು ಹೀಗೆ ಬಿಟ್ಟು ಹೋಗುವ ಮಾತು ಆಡುತ್ತಿದ್ದ. ನೀನು ಹೀಗೆ ಮಾಡಲು ಸಾಧ್ಯವಿಲ್ಲ. ನಾನು ನನಗಿದ್ದ ಎಲ್ಲವನ್ನೂ ನಿನಗೆ ಕೊಟ್ಟಿದ್ದೇನೆ. ನನ್ನ ಕೋಟ್ಯಂತರ ರೂಪಾಯಿ ನಿನ್ನ ವ್ಯವಹಾರದಲ್ಲಿ ಹೂಡಿಕೆಯಾಗಿದೆ ಮತ್ತು ನೀನು ನನ್ನನ್ನು ಬಿಡುವ ಮಾತುಗಳನ್ನು ಆಡುತ್ತಿದ್ದೀಯಾ? ನನ್ನ ಧ್ವನಿ ನಡುಗುತ್ತಿತ್ತು. ಆದರೆ ನಾನು ಆ ಜನರ ಮುಂದೆ ನನ್ನನ್ನು ದೌರ್ಬಲ್ಯ ಪ್ರದರ್ಶಿಸಲಿಲ್ಲ. ಆಸ್ತಿ ನನಗೆ ಮಕ್ಕಳನ್ನು ನೀಡಲು ಸಾಧ್ಯವಿಲ್ಲ ಮತ್ತು ನಾನು ನಾಳೆಯೇ ಹುಡುಗಿಯ ಮನೆಯವರ ಜೊತೆ ಮಾತನಾಡಲು ಹೋಗುತ್ತಿದ್ದೇನೆ. ನನಗೆ ಆದಷ್ಟು ಬೇಗ 2ನೇ ಮದುವೆಯಾಗಬೇಕು. ನನಗೆ ವಾರಸುದಾರ ಬೇಕು. ಅದನ್ನು ನೀನು ನೀಡಲು ಸಾಧ್ಯವಿಲ್ಲ ಎಂದು ಅವನು ಬಹಳ ನಿರ್ದಯವಾಗಿ ಉತ್ತರಿಸಿದನು. ಮನೆಯಲ್ಲಿ ನನ್ನ ಅಸ್ತಿತ್ವವೆಲ್ಲವೂ ಮಣ್ಣು ಪಾಲಾಗುವಂತಿತ್ತು. ನಾನು ಅವನಿಗೆ ಹೇಳಿದೆ, ನಿಲ್ಲು. ನಿನಗೆ ಎಲ್ಲಿಗೂ ಹೋಗುವ ಅಗತ್ಯವಿಲ್ಲ. ನಾನು ನಿನಗೆ ಏನೋ ಹೇಳಬೇಕಿದೆ. ನಾನು ಗರ್ಭಿಣಿಯಾಗಿದ್ದೇನೆ. ನಾನು ಅವನ ಕಣ್ಣಲ್ಲಿ ಕಣ್ಣಿಟ್ಟು ಈ ಸುಳ್ಳನ್ನು ಹೇಳಿದೆ. ನಾನು ಈ ವಿಷಯವನ್ನು ನಿನಗೆ ನಾಳೆ ಸರ್ಪ್ರೈಸ್ ನೀಡಲು ಮುಚ್ಚಿಟ್ಟಿದ್ದೆ. ಆದರೆ ಅನಿವಾರ್ಯವಾಗಿ ಇಂದು ಈ ಮಾತನ್ನು ಹೇಳಬೇಕಾಯಿತು. ನನ್ನ ಈ ಮಾತು ಕೇಳಿ ಅವರ ಮುಖದ ಬಣ್ಣ ಬದಲಾಯಿತು. ನನ್ನ ಪತಿಯ ಕಣ್ಣುಗಳಲ್ಲಿ ಹೊಳಪು ಮೂಡಿತು. ನನ್ನ ಅತ್ತೆಯ ಎಲ್ಲಾ ಕೋಪ ಮಾಯವಾಗಿ ಮುಖದಲ್ಲಿ ನಗು ಅರಳಿತು. ನನ್ನ ಪತಿ ಬೇಗನೆ ನನ್ನ ಬಳಿ ಬಂದು ನನ್ನ ಕೈ ಹಿಡಿದು ಕೇಳಿದನು, ನೀನು ನಿಜ ಹೇಳುತ್ತಿದ್ದೀಯಾ?
ಇದು ನಿನ್ನ ಯಾವುದಾದರೂ ನಾಟಕ ಇರಬಹುದೇ ಎಂದು ಅವನು ಕೇಳಿದಾಗ ನಾನು ಅವನಿಗೆ ಹೇಳಿದೆ, ಅಂತಹದ್ದೇನೂ ಇಲ್ಲ. ಇಷ್ಟು ದೊಡ್ಡ ವಿಷಯದ ಬಗ್ಗೆ ನಾನು ಏಕೆ ಸುಳ್ಳು ಹೇಳಲಿ? ಆಗ ಅವನು ನನ್ನ ಕೈ ಹಿಡಿದು ಬಹಳ ಸಂತೋಷದಿಂದ ಹೇಳಿದನು, ಇದು ತುಂಬಾ ಒಳ್ಳೆಯ ವಿಷಯ, ನಾನು ಬಹಳ ಸಂತೋಷವಾಗಿದ್ದೇನೆ. ನನ್ನ ಅತ್ತೆ ನನ್ನ ತೋಳುಗಳನ್ನು ಸವರುತ್ತಾ ಹೇಳಿದರು, ನೀನು ಇಂದು ನಮಗೆ ಅತಿ ದೊಡ್ಡ ಸಂತೋಷವನ್ನು ನೀಡಿದ್ದೀಯಾ. ನಿಜಕ್ಕೂ ನಾನು ನಿನಗೆ ಹೇಳಲು ಸಾಧ್ಯವಿಲ್ಲ ನಾನು ಎಷ್ಟು ಸಂತೋಷವಾಗಿದ್ದೇನೆ ಎಂದು. ಮನೆಯಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಯಿತು. ನನ್ನ ನಾದಿನಿ ಕೂಡ ತುಂಬಾ ಸಂತೋಷಪಟ್ಟಳು. ನಂತರ ಮಾರನೇ ದಿನವೇ ನನ್ನ ಪತಿ ಕೆಲಸದ ನಿಮಿತ್ತ ಬೇರೆ ದೇಶಕ್ಕೆ ಹೋಗುತ್ತಿರುವುದಾಗಿ ಮತ್ತು 8 ತಿಂಗಳ ನಂತರ ಹಿಂತಿರುಗುವುದಾಗಿ ಹೇಳಿದನು. ಈ ಮಾತು ಕೇಳಿ ನನಗೆ ಒಳಗೊಳಗೆ ತುಂಬಾ ಸಂತೋಷವಾಯಿತು, ಏಕೆಂದರೆ ಇದು ನನಗೆ ತುಂಬಾ ಅನುಕೂಲಕರವಾಗಿತ್ತು. ನನ್ನ ಸುಳ್ಳನ್ನು ನಾನು ಇನ್ನೂ ಚೆನ್ನಾಗಿ ಮುಚ್ಚಿಡಬಹುದಿತ್ತು. ನಾನು ಸುಳ್ಳು ಸಂಕಟವನ್ನು ತೋರಿಸುತ್ತಾ ಅವನಿಗೆ ಹೇಳತೊಡಗಿದೆ, ನೀನು ನನ್ನನ್ನು ಈ ಸ್ಥಿತಿಯಲ್ಲಿ ಬಿಟ್ಟು ಹೇಗೆ ಹೋಗಬಲ್ಲೆ? ನಾನು ನಿನಗೆ ನಿನ್ನೆಯಷ್ಟೇ ಇಷ್ಟು ದೊಡ್ಡ ವಿಷಯವನ್ನು ತಿಳಿಸಿದ್ದೇನೆ. ಅದರ ನಂತರವೂ ನೀನು ಹೀಗೆ ಹಠಾತ್ತಾಗಿ ಹೋಗುತ್ತಿದ್ದೀಯಾ? ಇದು ಸರಿಯಲ್ಲ. ಆಗ ಅವನು ಹೇಳಿದನು, ನೀನು ಚಿಂತಿಸಬೇಡ, ನಿನ್ನ ಮತ್ತು ನಮ್ಮ ಮಗುವಿನ ಭವಿಷ್ಯವನ್ನು ಉತ್ತಮಗೊಳಿಸಲಿಕ್ಕಾಗಿಯೇ ನಾನು ಹೋಗುತ್ತಿದ್ದೇನೆ. ನಾನು ನಿನಗೆ ಪ್ರತಿ ತಿಂಗಳೂ ಹಣ ಕಳುಹಿಸುತ್ತಿರುತ್ತೇನೆ ಮತ್ತು ಪ್ರತಿದಿನ ನಿನಗೆ ಫೋನ್ ಕೂಡ ಮಾಡುತ್ತೇನೆ. ನೀನು ಸ್ವಲ್ಪವೂ ಗಾಬರಿಪಡಬೇಡ, ಅಮ್ಮ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಇಷ್ಟು ಹೇಳಿ ಅವನು ತನ್ನ ಸಾಮಾನುಗಳೊಂದಿಗೆ ಹೊರಟು ಹೋದನು. ನಾನು ನನ್ನ ಮನಸ್ಸಿನಲ್ಲಿ ಬಹಳಷ್ಟು ಆಲೋಚನೆಗಳನ್ನು ಮಾಡಿಕೊಂಡಿದ್ದೆ. ನಾನು ಸುಳ್ಳು ಹೇಳಿದ್ದೆ ಮತ್ತು ಇದರ ಹಿಂದೆ ಒಂದು ಸಂಪೂರ್ಣ ಯೋಜನೆಯನ್ನು ಸಿದ್ಧಪಡಿಸಿದ್ದೆ. ಅವನು ಹೋದ ನಂತರ ನಾನು ಒಂದು ಸಣ್ಣ ಕ್ಲಿನಿಕ್ಗೆ ಹೋದೆ. ಅಲ್ಲಿ ನನಗಾಗಿ ಪ್ರತಿ ತಿಂಗಳು ನಕಲಿ ವರದಿಗಳನ್ನು ರಿಪೋರ್ಟ್ಸ್ ತಯಾರಿಸುವ ವ್ಯಕ್ತಿಯನ್ನು ಭೇಟಿಯಾದೆ. ನಾನು ಅವನಿಗೆ ಹಣ ನೀಡಿದೆ ಮತ್ತು ಯಾವುದೇ ಕಾರಣಕ್ಕೂ ಈ ವಿಷಯವನ್ನು ಯಾರಿಗೂ ತಿಳಿಸಬಾರದು ಎಂದು ಮತ್ತೊಮ್ಮೆ ನೆನಪಿಸಿದೆ. ಅವನು ಹಣ ಪಡೆದು ನಗುತ್ತಾ ಹೇಳಿದನು, ನೀವು ಚಿಂತಿಸಬೇಡಿ, ಎಲ್ಲವೂ ಸರಿಯಾಗಿರುತ್ತದೆ. ನಾನು ಅಲ್ಲಿಂದ ಹಿಂತಿರುಗಿ ಬಂದು ನನ್ನ ಕೋಣೆಯಲ್ಲಿ ದೀರ್ಘಕಾಲ ಕುಳಿತಿದ್ದೆ. ನನ್ನ ಹೃದಯ ಜೋರಾಗಿ ಬಡಿಯುತ್ತಿತ್ತು. ನಾನು ಯಾವುದೋ ದೊಡ್ಡ ಆಟವಾಡುತ್ತಿದ್ದೇನೆ ಮತ್ತು ಎಲ್ಲಾದರೂ ಒಂದು ಸಣ್ಣ ತಪ್ಪಾದರೂ ಎಲ್ಲವೂ ನಾಶವಾಗಿಬಿಡುತ್ತದೆ ಎಂದು ನನಗನಿಸುತ್ತಿತ್ತು. ಆದರೂ ನಾನು ನನಗೆ ನಾನೇ ಸಮಾಧಾನಪಡಿಸಿಕೊಳ್ಳುತ್ತಿದ್ದೆ, ಎಲ್ಲವೂ ಸರಿಯಾಗುತ್ತದೆ. ಇನ್ನು ಕೆಲವು ದಿನಗಳು ಮಾತ್ರ ಈ ನಾಟಕವಾಡಬೇಕು, ನಂತರ ಎಲ್ಲವೂ ತಾನಾಗಿಯೇ ಸರಿಯಾಗುತ್ತದೆ ಎಂದು. ಆದರೆ ಆ ರಾತ್ರಿ ನನ್ನ ಪತಿಯ ಫೋನ್ ಬಂದಾಗ ಮತ್ತು ಅವನು ನಾಳೆಯೇ ವಾಪಸ್ ಬರುತ್ತಿದ್ದೇನೆ ಎಂದು ಹೇಳಿದಾಗ ನನ್ನ ಕಾಲು ಕೆಳಗಿನ ಭೂಮಿ ಕುಸಿದಂತಾಯಿತು. ಈಗ ನಾನು ಏನು ಮಾಡಬೇಕೆಂದು ನನಗೆ ಅರ್ಥವಾಗುತ್ತಿರಲಿಲ್ಲ. ಫೋನ್ ಕೆಳಗಿಟ್ಟ ಕೂಡಲೇ ನಾನು ನನ್ನ ತಲೆಯನ್ನು ಹಿಡಿದುಕೊಂಡೆ. ನನ್ನ ಮೆದುಳಿನಲ್ಲಿ ಸಾವಿರಾರು ವಿಷಯಗಳು ಏಕಕಾಲದಲ್ಲಿ ಓಡಲಾರಂಭಿಸಿದವು. ಒಂದು ವೇಳೆ ಅವನು ಬಂದರೆ ನನ್ನ ಸುಳ್ಳು ಬಯಲಾಗುತ್ತದೆ. ನಾನು ಅವನಿಗೆ ಹೇಗೆ ವಿವರಿಸಲಿ? ನಾನು ಏನು ನೆಪ ಹೇಳಲಿ? ನಾನು ಇಡೀ ರಾತ್ರಿ ಮಲಗಲು ಸಾಧ್ಯವಾಗಲಿಲ್ಲ. ಕೇವಲ ಮಗ್ಗುಲು ಬದಲಿಸುತ್ತಾ ಈಗ ಏನು ಮಾಡಬೇಕೆಂದು ಯೋಚಿಸುತ್ತಿದ್ದೆ. ಬೆಳಗಾದಾಗ ನನ್ನ ಅತ್ತೆ ನನ್ನ ಕೋಣೆಗೆ ಬಂದರು. ಅವರು ನನ್ನ ಮುಖದ ಸ್ಥಿತಿಯನ್ನು ನೋಡಿ ಕೇಳಿದರು, ಏನಾಯಿತು ಮಗಳೇ? ನೀನು ಆರಾಮವಾಗಿದ್ದೀಯಾ ತಾನೇ? ನಾನು ತಕ್ಷಣ ನನ್ನ ಮುಖದ ಮೇಲೆ ಸುಳ್ಳು ನಗೆಯನ್ನು ತಂದು ಹೇಳಿದೆ, ಹೌದು ಅತ್ತೆಯವರೇ, ಸ್ವಲ್ಪ ಸುಸ್ತಾಗಿದೆ ಅಷ್ಟೇ. ಅವರು ನನ್ನ ತಲೆಯನ್ನು ಪ್ರೀತಿಯಿಂದ ಸವರಿ ಹೇಳಿದರು, ನೀನು ಚಿಂತಿಸಬೇಡ, ಎಲ್ಲವೂ ಸರಿಯಾಗಿದೆ. ನೀನು ಕೇವಲ ವಿಶ್ರಾಂತಿ ತೆಗೆದುಕೊಳ್ಳಬೇಕು. ನಾನು ಅವರ ಮುಂದೆ ಏನೂ ಮಾತನಾಡಲು ಸಾಧ್ಯವಾಗಲಿಲ್ಲ, ಆದರೆ ಒಳಗೊಳಗೆ ನಾನು ಕುಸಿದು ಹೋಗುತ್ತಿದ್ದೆ. ನನ್ನ ಸುಳ್ಳು ಇನ್ನೂ ಹೆಚ್ಚು ದಿನ ಉಳಿಯುವುದಿಲ್ಲ ಎಂದು ನನಗನಿಸುತ್ತಿತ್ತು. ದಿನವೂ ನಿಧಾನವಾಗಿ ಕಳೆಯುತ್ತಿತ್ತು. ಪ್ರತಿ ನಿಮಿಷವೂ ನನಗೆ ಭಾರವೆನಿಸುತ್ತಿತ್ತು. ಅವನು ಈಗಲೇ ಬಂದುಬಿಡುತ್ತಾನೆ ಮತ್ತು ಎಲ್ಲವೂ ಮುಗಿದು ಹೋಗುತ್ತದೆ ಎಂಬಂತೆ ನಾನು ಪದೇ ಪದೇ ಬಾಗಿಲ ಕಡೆ ನೋಡುತ್ತಿದ್ದೆ. ನಾನು ಇಲ್ಲಿಂದ ಓಡಿ ಹೋಗಲೇ? ಎಲ್ಲಾದರೂ ದೂರ ಹೋಗಿಬಿಡಲೇ ಎಂದು ಯೋಚಿಸುತ್ತಿದ್ದೆ. ಆದರೆ ಹಾಗೆ ಮಾಡುವುದು ಇನ್ನೂ ದೊಡ್ಡ ತಪ್ಪಾಗುತ್ತದೆ ಎಂದು ನನಗೆ ಅನಿಸಿತು. ನಂತರ ನಾನು ಸತ್ಯವನ್ನು ಹೇಳಿಬಿಡಬೇಕೆಂದು ಯೋಚಿಸಿದೆ. ಆದರೆ ಒಂದು ವೇಳೆ ಅವನು ನನ್ನನ್ನು ಬಿಟ್ಟು ಬಿಟ್ಟರೆ ನಾನು ಏನು ಮಾಡಲಿ? ನನ್ನ ಜೀವನ ಸಂಪೂರ್ಣ ನಾಶವಾಗಿಬಿಡುತ್ತದೆ ಎಂದು ಭಯವಾಯಿತು. ನಾನು ಇದೇ ಗೊಂದಲದಲ್ಲಿದ್ದಾಗ ಬಾಗಿಲಿನ ಮೇಲೆ ಶಬ್ದವಾಯಿತು. ನನ್ನ ಹೃದಯ ಜೋರಾಗಿ ಬಡಿಯತೊಡಗಿತು. ನನ್ನ ಉಸಿರಾಟದ ವೇಗ ಹೆಚ್ಚಾಯಿತು. ನನ್ನ ಅತ್ತೆ ಹೋಗಿ ಬಾಗಿಲು ತೆರೆದರು ಮತ್ತು ಅವನ ಹೆಜ್ಜೆಗಳ ಸದ್ದನ್ನು ಕೇಳಿದ ತಕ್ಷಣ ಅವನು ಬಂದಿದ್ದಾನೆ ಎಂದು ನನಗೆ ಅರ್ಥವಾಯಿತು. ನನ್ನ ಹೃದಯ ನಿಂತಂತಾಯಿತು. ನಾನು ಹಾಸಿಗೆಯ ಮೇಲೆ ಕುಳಿತು ನನ್ನ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡೆ. ಅವನು ಕೋಣೆಗೆ ಬಂದನು. ಅವನ ಮುಖದಲ್ಲಿ ಸಂತೋಷವಿತ್ತು. ಅವನು ನೇರವಾಗಿ ನನ್ನ ಬಳಿ ಬಂದು ಕುಳಿತುಕೊಂಡನು. ಅವನು ನನ್ನ ಕೈ ಹಿಡಿದು ನಗುತ್ತಾ ಹೇಳಿದನು, ನಾನು ಬಂದಿದ್ದೇನೆ. ಇನ್ನು ನಾನು ನಿನ್ನನ್ನು ಒಬ್ಬಂಟಿಯಾಗಿ ಬಿಡುವುದಿಲ್ಲ.
ಅವನ ಮುಖದ ಸಂತೋಷವನ್ನು ನೋಡಿ ನನ್ನೊಳಗೆ ಅಪರಾಧ ಪ್ರಜ್ಞೆ ಇನ್ನೂ ಹೆಚ್ಚಾಯಿತು. ನಾನು ಬಹಳ ದೊಡ್ಡ ತಪ್ಪು ಮಾಡಿದ್ದೇನೆ ಎಂದು ನನಗನಿಸಿತು. ಆದರೆ ಈಗ ವಾಪಸ್ ಹೋಗುವುದು ಸುಲಭವಾಗಿರಲಿಲ್ಲ. ಅವನು ನನ್ನ ಕ್ಷೇಮ ಸಮಾಚಾರ ವಿಚಾರಿಸಿದನು ಮತ್ತು ನನ್ನ ಹೊಟ್ಟೆಯ ಕಡೆಗೆ ನೋಡುತ್ತಿದ್ದನು. ನಿಜವಾಗಿ ಅಲ್ಲಿ ಇಲ್ಲದ ಆ ಮಗುವನ್ನು ಅವನು ಅನುಭವಿಸಲು ಬಯಸುತ್ತಿದ್ದಂತೆ ಕಾಣುತ್ತಿತ್ತು. ಅವನ ಕಣ್ಣುಗಳಲ್ಲಿ ನಾನು ನಿರೀಕ್ಷೆಯನ್ನು ನೋಡುತ್ತಿದ್ದೆ ಮತ್ತು ಅದೇ ನಿರೀಕ್ಷೆ ನನ್ನನ್ನು ಒಳಗಿನಿಂದ ಕೊಲ್ಲುತ್ತಿತ್ತು. ನಾನು ಬಯಸಿದರೂ ಏನನ್ನೂ ಮಾತನಾಡಲು ಸಾಧ್ಯವಾಗಲಿಲ್ಲ. ನನ್ನ ಕಣ್ಣುಗಳಲ್ಲಿ ನೀರು ಬಂದವು. ಆದರೆ ಅವನು ನೋಡಬಾರದು ಎಂದು ನಾನು ತಕ್ಷಣ ನನ್ನ ಮುಖವನ್ನು ಇನ್ನೊಂದು ಕಡೆ ತಿರುಗಿಸಿಕೊಂಡೆ. ಅವನು ನನ್ನ ಕಣ್ಣೀರನ್ನು ಕಂಡು ಕೇಳಿದನು. ಏನಾಯಿತು? ನೀನು ಏಕೆ ಅಳುತ್ತಿದ್ದೀಯಾ? ನಾನು ತಕ್ಷಣ ಹೇಳಿದೆ, ಏನೂ ಇಲ್ಲ, ಕೇವಲ ನಿನ್ನ ನೆನಪಾಗುತ್ತಿತ್ತು ಅಷ್ಟೇ. ಅವನು ನಕ್ಕು ಹೇಳಿದನು, ಈಗ ನಾನು ಬಂದಿದ್ದೇನಲ್ಲವೇ? ಇನ್ನು ಎಲ್ಲವೂ ಸರಿಯಾಗುತ್ತದೆ. ಆದರೆ ಈಗ ಏನೂ ಸರಿಯಾಗುವುದಿಲ್ಲ ಎಂದು ನನಗೆ ತಿಳಿದಿತ್ತು, ಏಕೆಂದರೆ ನನ್ನ ಸುಳ್ಳು ಈಗ ತುಂಬಾ ದೊಡ್ಡದಾಗಿತ್ತು ಮತ್ತು ಅದನ್ನು ನಿಭಾಯಿಸುವುದು ನನ್ನ ಕೈಮೀರಿತ್ತು. ಆದರೆ ನಂತರ ನನಗೆ ಪ್ರಜ್ಞೆ ಬಂದಾಗ ಇದೆಲ್ಲವೂ ಒಂದು ಕನಸು ಎಂದು ತಿಳಿಯಿತು. ಆದರೆ ಇದು ನಿಜವಾಗಲೂ ಹೆಚ್ಚು ಸಮಯ ಇರಲಿಲ್ಲ ಮತ್ತು ನಾನು ಆದಷ್ಟು ಬೇಗ ಏನಾದರೂ ಮಾಡಬೇಕಾಗಿತ್ತು. ಈಗ ಪ್ರತಿಕ್ಷಣವೂ ನನಗೆ ಭಯವಾಗುತ್ತಿತ್ತು, ಎಲ್ಲಿ ಸತ್ಯ ಹೊರಬಂದು ಬಿಡುತ್ತದೋ ಎಂದು. ನನ್ನ ಪ್ರತಿ ಉಸಿರಿನೊಂದಿಗೆ ಈ ಭಯ ಹೆಚ್ಚಾಗುತ್ತಲೇ ಇತ್ತು. ನಾನು ಈ ಪರಿಸ್ಥಿತಿಯಿಂದ ಹೇಗಾದರೂ ಹೊರಬರುತ್ತೇನೆ ಎಂದು ನನಗೆ ನಾನು ಸಮಾಧಾನಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೆ. ಆದರೆ ಇಷ್ಟು ದಿನಗಳಿಂದ ನಾನು ಯಾವುದರಿಂದ ಓಡುತ್ತಿದ್ದೆನೋ ಆ ಸತ್ಯವನ್ನು ಈಗ ಎದುರಿಸಲೇಬೇಕು ಎಂಬುದು ನನಗೆ ಒಳಗೊಳಗೆ ತಿಳಿದಿತ್ತು. ಆದರೆ ನಾನು ಇದನ್ನು ನಡೆಯಲು ಬಿಡಲಾರೆ. ನನ್ನ ಸತ್ಯವನ್ನು ಯಾರ ಮುಂದೆಯೂ ಬರಲು ನಾನು ಬಿಡುವುದಿಲ್ಲ. ಅವನು ನಾಳೆಯೇ ಮನೆಗೆ ಹಿಂತಿರುಗುತ್ತಿದ್ದಾನೆ ಎಂಬ ವಿಷಯವನ್ನು ಕೇಳಿದ ತಕ್ಷಣ ನಾನು ಬೆಚ್ಚಿಬಿದ್ದೆ. ನನ್ನ ಕೈಯಿಂದ ಫೋನ್ ಕೆಳಗೆ ಬಿದ್ದಿತು ಮತ್ತು ನಾನು ಕೆಲವು ಕ್ಷಣಗಳ ಕಾಲ ಸಂಪೂರ್ಣವಾಗಿ ಸ್ತಬ್ಧಳಾಗಿ ನಿಂತುಬಿಟ್ಟೆ. ನಾನು ಏನು ಮಾಡಬೇಕೆಂದು ನನಗೆ ಅರ್ಥವಾಗುತ್ತಿರಲಿಲ್ಲ. ನನ್ನ ಹೃದಯ ಎಷ್ಟು ಜೋರಾಗಿ ಬಡಿಯುತ್ತಿತ್ತು ಎಂದರೆ ಅದು ಈಗಲೇ ಹೊರಬಂದು ಬಿಡುತ್ತದೆ ಎಂದು ನನಗನಿಸುತ್ತಿತ್ತು. ಈಗ ಏನಾಗುತ್ತದೆ? ನಾನು ಹೇಗೆ ಎದುರಿಸಲಿ ಎಂಬ ಒಂದೇ ವಿಷಯ ನನ್ನ ಮೆದುಳಿನಲ್ಲಿ ಪದೇ ಪದೇ ಓಡುತ್ತಿತ್ತು. ನಾನು ನನ್ನ ಜಾಗದಿಂದ ಹಠಾತ್ತಾಗಿ ಎದ್ದು ಬೇಗಬೇಗನೆ ಹೊರಗಿನ ಕಡೆಗೆ ನಡೆದೆ. ನನ್ನ ಹೆಜ್ಜೆಗಳು ತತ್ತರಿಸುತ್ತಿದ್ದವು, ಆದರೆ ನನ್ನನ್ನು ನಾನು ಚೇತರಿಸಿಕೊಂಡು ಕಾರಿನವರೆಗೆ ತಲುಪಿದೆ. ನಾನು ನಡುಗುವ ಕೈಗಳಿಂದ ಕಾರಿನ ಚಾವಿಯನ್ನು ತೆಗೆದು ಹೇಗೋ ಬಾಗಿಲು ತೆರೆದು ಒಳಗೆ ಕುಳಿತುಕೊಂಡೆ. ಕಾರನ್ನು ಸ್ಟಾರ್ಟ್ ಮಾಡಿ ಏನನ್ನೂ ಯೋಚಿಸದೆ ನೇರವಾಗಿ ನಾನು ಇಷ್ಟು ದಿನ ನಕಲಿ ವರದಿಗಳನ್ನು ಮಾಡಿಸುತ್ತಿದ್ದ ಅದೇ ಕ್ಲಿನಿಕ್ ಕಡೆಗೆ ಹೊರಟೆ. ದಾರಿಯುದ್ದಕ್ಕೂ ನನ್ನ ಗಮನ ಬೇರೆಲ್ಲಿಯೋ ಇತ್ತು. ನಾನು ಕೇವಲ ಕಾರು ಓಡಿಸುತ್ತಿದ್ದೆ, ಆದರೆ ಮೆದುಳಿನಲ್ಲಿ ಭಯ ಮತ್ತು ಆತಂಕದ ಚಂಡಮಾರುತ ಎದ್ದಿತ್ತು. ನನ್ನ ಎಲ್ಲಾ ಸತ್ಯಗಳು ಈಗ ನನ್ನ ಮುಂದೆ ಬರಲಿವೆ ಮತ್ತು ಅದನ್ನು ಮುಚ್ಚಿಡಲು ನನ್ನ ಬಳಿ ಯಾವುದೇ ದಾರಿಯಿಲ್ಲ ಎಂದು ನನಗನಿಸುತ್ತಿತ್ತು. ನಾನು ಕಾರನ್ನು ತುಂಬಾ ವೇಗವಾಗಿ ಓಡಿಸುತ್ತಿದ್ದೆ, ಆದಷ್ಟು ಬೇಗ ಅಲ್ಲಿಗೆ ತಲುಪಬೇಕಿತ್ತು. ನಾನು ಕ್ಲಿನಿಕ್ ತಲುಪಿದ ತಕ್ಷಣ ಕಾರನ್ನು ಬೇಗನೆ ನಿಲ್ಲಿಸಿ ಓಡುತ್ತಾ ಒಳಗೆ ಹೋದೆ. ನಾನು ಬಾಗಿಲನ್ನು ಜೋರಾಗಿ ಮುಚ್ಚಿದ್ದರಿಂದ ಆ ಸದ್ದು ಅಲ್ಲಿ ಪ್ರತಿಧ್ವನಿಸಿತು. ಒಳಗೆ ಕುಳಿತಿದ್ದ ಡಾಕ್ಟರ್ ಗಾಬರಿಯಿಂದ ನನ್ನ ಕಡೆ ನೋಡಿದರು. ಆದರೆ ನಾನು ಏನನ್ನೂ ಯೋಚಿಸದೆ ಅವರ ಬಳಿ ಹೋಗಿ ಅವರ ಮೇಜಿನ ಮೇಲಿದ್ದ ಪೆನ್ನುಗಳನ್ನು ಎತ್ತಿ ಜೋರಾಗಿ ಬಡಿಯತೊಡಗಿದೆ. ನನ್ನ ಕಣ್ಣುಗಳಿಂದ ನೀರು ಹರಿಯುತ್ತಿತ್ತು ಮತ್ತು ನನ್ನ ಧ್ವನಿ ನಡುಗುತ್ತಿತ್ತು. ಆದರೆ ಅದರಲ್ಲಿ ಒಂದು ವಿಚಿತ್ರವಾದ ಗಡಿಬಿಡಿಯಿತ್ತು. ನಾನು ಅವರಿಗೆ ಹೇಳಿದೆ, ನನಗೆ ಈಗಲೇ ಒಂದು ನಕಲಿ ಪ್ರಮಾಣಪತ್ರ ಫೇಕ್ ಸರ್ಟಿಫಿಕೇಟ್ ಮಾಡಿಕೊಡಿ. ಅದರಲ್ಲಿ ಮಗು ಹುಟ್ಟಿದ ತಕ್ಷಣವೇ ತೀರಿಹೋಯಿತು ಎಂದು ಬರೆದಿರಲಿ. ಅವರು ಬೇಗನೆ ಎದ್ದು ಕಿಟಕಿಯ ಪರದೆಯನ್ನು ಎಳೆದು ನನ್ನ ಹತ್ತಿರ ಬಂದು ಮೆಲ್ಲಗೆ ಹೇಳಿದರು, ಮೇಡಂ, ನೀವು ಶಾಂತರಾಗಿ. ಆದರೆ ನಾನು ಹೇಗೆ ಶಾಂತವಾಗಲಿ? ನಾನು ಅವರ ಕೈಯನ್ನು ಕೊಡವಿಕೊಂಡು ಹೇಳಿದೆ, ನಾನು ಶಾಂತವಾಗಲು ಬಯಸುವುದಿಲ್ಲ. ನೀವು ನನ್ನ ಕೆಲಸ ಮಾಡಿ. ನಿಮಗೆ ಎಷ್ಟು ಹಣ ಬೇಕೋ ನಾನು ಕೊಡುತ್ತೇನೆ. ಆದರೆ ನೀವು ಈ ಪ್ರಮಾಣಪತ್ರವನ್ನು ಈಗಲೇ ಮಾಡಿಕೊಡಿ. ನನ್ನ ಧ್ವನಿ ಎಷ್ಟು ಜೋರಾಗಿತ್ತು ಎಂದರೆ ನನಗೆ ಭಯವಾಗುತ್ತಿತ್ತು. ಅವರು ಸ್ವಲ್ಪ ಹಿಂದಕ್ಕೆ ಸರಿದು ಬಹಳ ಮೆಲ್ಲಗೆ ಹೇಳಿದರು, ಮೇಡಂ, ನಾನು ನಿಮ್ಮ ಈ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ. ಅವರ ಈ ಮಾತುಗಳನ್ನು ಕೇಳಿದ ತಕ್ಷಣ ಎಲ್ಲವೂ ಮುಗಿದುಹೋಯಿತು ಎಂದು ನನಗನಿಸಿತು. ನಾನು ಕೋಪದಿಂದ ಕೇಳಿದೆ, ಏಕೆ ಮಾಡಲು ಸಾಧ್ಯವಿಲ್ಲ? ಇಲ್ಲಿಯವರೆಗೆ ಎಲ್ಲವನ್ನೂ ಮಾಡುತ್ತಾ ಬಂದಿದ್ದೀರಲ್ಲ. ಅವರು ಭಯಪಡುತ್ತಾ ಹೇಳಿದರು, ಕಳೆದ ವಾರವಷ್ಟೇ ಪೊಲೀಸರು ನನ್ನ ಕ್ಲಿನಿಕ್ ಮೇಲೆ ದಾಳಿ ಮಾಡಿದ್ದಾರೆ ಮತ್ತು ಈಗ ಅವರು ಪ್ರತಿದಿನ ಬಂದು ದಾಖಲೆಗಳನ್ನು ಪರಿಶೀಲಿಸುತ್ತಾರೆ. ನಾನು ಈಗ ಏನಾದರೂ ತಪ್ಪು ಮಾಡಿದರೆ ನೇರವಾಗಿ ಜೈಲಿಗೆ ಹೋಗುತ್ತೇನೆ. ನಾನು ಇನ್ನು ಮುಂದೆ ಏನೂ ತಪ್ಪು ಮಾಡಲಾರೆ. ದಯವಿಟ್ಟು ವಿಷಯವನ್ನು ಅರ್ಥಮಾಡಿಕೊಳ್ಳಿ. ಅವರ ಮಾತು ಕೇಳಿ ನನ್ನ ಕಾಲು ಕೆಳಗಿನ ಭೂಮಿ ಕುಸಿದಂತಾಯಿತು. ನಾನು ಅವರನ್ನು ಕೇವಲ ನೋಡುತ್ತಾ ನಿಂತಿದ್ದೆ. ಅವರು ನಿರಾಕರಿಸುತ್ತಾರೆ ಎಂದು ನನಗೆ ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ನಾನು ಅವರಿಗೆ ಬಹಳ ಹೇಳಿದೆ, ಬಹಳ ಬೇಡಿಕೊಂಡೆ.
ಕೈ ಮುಗಿದು ಕೇಳಿಕೊಂಡೆ. ದಯವಿಟ್ಟು ಇದು ನನ್ನ ಜೀವನದ ಪ್ರಶ್ನೆ ಎಂದು ಹೇಳಿದೆ. ಆದರೆ ಅವರು ನನ್ನ ಮಾತನ್ನು ಕೇಳಲಿಲ್ಲ. ಅವರು ಡ್ರಾಯರ್ ತೆರೆದು ನಾನು ಕೊಟ್ಟಿದ್ದ ಎಲ್ಲಾ ಹಣವನ್ನು ತೆಗೆದು ನನ್ನ ಕಡೆಗೆ ನೀಡುತ್ತಾ ಹೇಳಿದರು, ಇದು ನಿಮ್ಮ ಹಣ. ನಾನು ನಿಮ್ಮ ಯಾವುದೇ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ. ನಾನು ಹಣ ಪಡೆಯಲು ನಿರಾಕರಿಸಿದೆ. ಆದರೆ ಅವರು ಬಲವಂತವಾಗಿ ನನ್ನ ಕಡೆಗೆ ನೀಡಿ ಬಾಗಿಲಿನ ಕಡೆಗೆ ಇಶಾರೆ ಮಾಡುತ್ತಾ ಹೇಳಿದರು, ಮೇಡಂ, ನೀವು ಇಲ್ಲಿಂದ ಹೊರಟು ಹೋಗಿ. ನನ್ನ ಬಳಿ ಈಗ ಯಾವುದೇ ದಾರಿಯಿರಲಿಲ್ಲ. ನಾನು ಸೋತು ಹೋಗಿದ್ದೆ. ನಾನು ನಿಧಾನವಾಗಿ ಹೊರಗೆ ಬಂದೆ. ನನ್ನ ಹೆಜ್ಜೆಗಳು ಭಾರವಾಗಿದ್ದವು. ಪ್ರತಿ ಹೆಜ್ಜೆಯೊಂದಿಗೆ ನನ್ನ ನಿರೀಕ್ಷೆಗಳು ಕೊನೆಯಾಗುತ್ತಿದ್ದವು. ನಾನು ಕಾರಿನ ಹತ್ತಿರ ತಲುಪಿ ಒಳಗೆ ಕುಳಿತುಕೊಂಡೆ. ಕೆಲವು ಕ್ಷಣಗಳ ಕಾಲ ನಾನು ಹಾಗೆಯೇ ಕುಳಿತಿದ್ದೆ. ನನ್ನ ಕಣ್ಣುಗಳಿಂದ ನೀರು ನಿಲ್ಲುತ್ತಿರಲಿಲ್ಲ. ನಂತರ ನಾನು ಕಾರನ್ನು ಸ್ಟಾರ್ಟ್ ಮಾಡಿ ತುಂಬಾ ವೇಗವಾಗಿ ಓಡಿಸಲು ಪ್ರಾರಂಭಿಸಿದೆ. ಈಗ ನನಗೆ ಏನೂ ಅರ್ಥವಾಗುತ್ತಿರಲಿಲ್ಲ. ನಾನು ಕೇವಲ ಎಲ್ಲದರಿಂದಲೂ ಓಡಿಹೋಗಲು ಬಯಸಿದ್ದೆ. ನನ್ನಿಂದ, ನನ್ನ ಭಯದಿಂದ, ನನ್ನ ಸತ್ಯದಿಂದ. ನನ್ನ ಮೆದುಳಿನಲ್ಲಿ ಪದೇ ಪದೇ ಒಂದು ಆಲೋಚನೆ ಬರುತ್ತಿತ್ತು, ನನಗೆ ಅಪಘಾತವಾದರೆ ಅಥವಾ ನಾನು ಸತ್ತರೆ ಎಲ್ಲವೂ ಮುಗಿದು ಹೋಗುತ್ತದೆ. ನಾನು ಯಾರಿಗೂ ಏನನ್ನೂ ವಿವರಿಸಬೇಕಿಲ್ಲ ಮತ್ತು ಯಾರನ್ನೂ ಎದುರಿಸಬೇಕಿಲ್ಲ. ನಾನು ಏನನ್ನೂ ಗಮನಿಸದೆ ಕಾರು ಓಡಿಸುತ್ತಿದ್ದೆ. ನನ್ನ ಕಣ್ಣುಗಳ ಮುಂದೆ ಎಲ್ಲವೂ ಮಂಜಾಗುತ್ತಿತ್ತು. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ನನ್ನ ಮುಂದೆ ಯಾರೋ ಬಂದರು. ನಾನು ಜೋರಾಗಿ ಬ್ರೇಕ್ ಹಾಕಿದೆ. ಕಾರು ಕಿರುಚುತ್ತಾ ನಿಂತಿತು. ನನ್ನ ಹೃದಯ ಬಾಯಿಗೆ ಬಂದಂತಾಯಿತು. ನಾನು ಕೋಪದಿಂದ ಕಾರಿನಿಂದ ಇಳಿದು ಕಿರುಚುತ್ತಾ ಹೇಳಿದೆ, ನಿನಗೇನು ಹುಚ್ಚು ಹಿಡಿದಿದೆಯೇ? ಸಾಯಬೇಕಿದ್ದರೆ ಬೇರೆ ಎಲ್ಲಾದರೂ ಹೋಗು. ನಿನಗೆ ನನ್ನ ಕಾರೇ ಸಿಕ್ಕಿತಾ? ಆದರೆ ನನ್ನ ಕಣ್ಣುಗಳು ಅವನ ಮುಖದ ಮೇಲೆ ಬಿದ್ದ ತಕ್ಷಣ ನನ್ನ ಕೋಪ ಒಂದು ಕ್ಷಣದಲ್ಲಿ ತಣ್ಣಗಾಯಿತು. ಅವನು ಒಬ್ಬ ಪುಟ್ಟ ಬಾಲಕನಾಗಿದ್ದ. ಅವನ ಬಟ್ಟೆಗಳು ಹರಿದಿದ್ದವು ಮತ್ತು ಅವನು ತುಂಬ ದೌರ್ಬಲ್ಯದಿಂದ ಕಾಣುತ್ತಿದ್ದನು. ಅವನ ಕೈಯಲ್ಲಿ ಒಂದು ಪುಟ್ಟ ಹೆಣ್ಣು ಮಗು ಇತ್ತು. ಅದು ತುಂಬ ಚಿಕ್ಕದಾಗಿತ್ತು. ಅವನು ಮೆಲ್ಲನೆ ನನ್ನ ಬಳಿ ಬಂದು ತುಂಬ ಸಣ್ಣ ದನಿಯಲ್ಲಿ ಹೀಗೆಂದನು, ದೀದಿ, ದೇವರ ಹೆಸರಿನಲ್ಲಿ ಏನಾದ್ರೂ ಕೊಡಿ. ನಾನು ಏನನ್ನೂ ತಿಂದಿಲ್ಲ ಮತ್ತು ಈ ಮಗು ಕೂಡ ಹಸಿವಿನಿಂದ ಇದೆ. ಇದರ ಹಾಲಿಗೆ ಕೂಡ ಹಣ ಬೇಕಾಗಿದೆ. ಅವನ ದನಿಯಲ್ಲಿ ಅದೆಂತಹ ಮುಗ್ಧತೆ ಇತ್ತೆಂದರೆ ನನ್ನ ಒಳಗಡೆ ಏನೋ ಒಡೆದು ಹೋದಂತಾಯಿತು. ನಾನು ಆ ಪುಟ್ಟ ಮಗುವನ್ನು ನೋಡಿದೆ. ಅದು ತುಂಬಾ ಅಶಕ್ತವಾಗಿ ಕಾಣುತ್ತಿತ್ತು. ಅದರ ಕಣ್ಣುಗಳು ಅರ್ಧ ಮುಚ್ಚಿದ್ದವು. ಹತ್ತಿರ ಹತ್ತಿರ ಅದಕ್ಕೆ ಅಳುವ ಶಕ್ತಿ ಕೂಡ ಉಳಿದಿಲ್ಲ ಎಂಬಂತೆ ತೋರುತ್ತಿತ್ತು. ನನ್ನ ಮನಸ್ಸು ಭಾರವಾಯಿತು. ನಾನು ಮೆಲ್ಲನೆ ಕೇಳಿದೆ, ಈ ಮಗು ಯಾರ್ದು ಮತ್ತು ನೀನು ಯಾರು ಎಂದು. ಅವನು ಕೆಲವು ಕ್ಷಣಗಳ ಕಾಲ ಸುಮ್ಮನಿದ್ದನು. ನಂತರ ಹೇಳಿದನು, ದೀದಿ, ಇದು ನನ್ನ ತಂಗಿ. ಇದನ್ನು ಕೇಳಿ ನಾನು ಒಂದು ಕ್ಷಣ ಬೆಚ್ಚಿಬಿದ್ದೆ. ನಾನು ಮತ್ತೆ ಕೇಳಿದೆ, ಮತ್ತು ನಿನ್ನ ತಂದೆ ತಾಯಿ? ಅವನು ಮೆಲ್ಲನೆ ಕೆಳಗೆ ನೋಡುತ್ತಾ, ಅಮ್ಮ ಇಲ್ಲ ಎಂದು ಹೇಳಿದನು. ಅವನ ಮಾತುಗಳನ್ನು ಕೇಳಿ ನನ್ನ ಒಳಗಡೆ ಎಲ್ಲವೂ ಸ್ತಬ್ಧವಾದಂತಾಯಿತು. ನಾನು ಅವನನ್ನೇ ನೋಡುತ್ತಾ ನಿಂತುಬಿಟ್ಟೆ. ಅವನ ಮುಖದಲ್ಲಿ ನೋವು ಸ್ಪಷ್ಟವಾಗಿ ಕಾಣುತ್ತಿತ್ತು. ಆದರೆ ಅವನು ಇನ್ನೂ ತನ್ನ ಪುಟ್ಟ ತಂಗಿಯನ್ನು ಸಂಭಾಳಿಸುತ್ತಾ ಅಲ್ಲಿಯೇ ನಿಂತಿದ್ದನು. ಅವಳೇ ಅವನ ಸರ್ವಸ್ವ ಎಂಬಂತೆ ಇತ್ತು. ನನಗೆ ಗೊತ್ತಿಲ್ಲ ಯಾಕೆ, ಆದರೆ ಆ ಕ್ಷಣದಲ್ಲಿ ನನಗೆ ಅನಿಸಿತು, ನಾನು ಒಬ್ಬಂಟಿಯಲ್ಲ ಎಂದು. ನೋವು ಕೇವಲ ನನ್ನ ಬಳಿ ಮಾತ್ರ ಇಲ್ಲ. ಜಗತ್ತಿನಲ್ಲಿ ಅಂತಹ ಜನರೂ ಕೂಡ ಇದ್ದಾರೆ. ಅವರ ಹತ್ತಿರ ನಿಜವಾಗಿಯೂ ಏನೂ ಇಲ್ಲ. ಮತ್ತು ನಾನು ನನ್ನದೇ ಆದ ಗೊಂದಲಗಳಲ್ಲಿ ಎಷ್ಟು ಸಿಲುಕಿಕೊಂಡಿದ್ದೆ ಎಂದರೆ ನನಗೆ ಬೇರೆ ಏನೂ ಕಾಣಿಸುತ್ತಿರಲಿಲ್ಲ. ನಾನು ಕೆಲವು ಕ್ಷಣಗಳ ಕಾಲ ಸುಮ್ಮನಿದ್ದೆ. ನಂತರ ನಾನು ಅವನನ್ನು ಕೇಳಿದೆ, ನಿನ್ನ ಹೆಸರೇನು ಮತ್ತು ನೀನು ಇಲ್ಲಿ ಏನು ಮಾಡುತ್ತಿದ್ದೀಯಾ? ಅವನು ನಿಧಾನವಾಗಿ ಹೇಳಿದನು, ನನ್ನ ಹೆಸರು ರಾಜು ದೀದಿ, ಮತ್ತು ನಾವು ಬೆಳಿಗ್ಗೆಯಿಂದ ಏನನ್ನೂ ತಿಂದಿಲ್ಲ. ನಾನು ಕೇವಲ ಜನರ ಬಳಿ ಸಹಾಯ ಕೇಳುತ್ತಿದ್ದೇನೆ. ಅವನ ಮಾತನ್ನು ಕೇಳಿ ನನ್ನ ಮನಸ್ಸು ಇನ್ನಷ್ಟು ಭಾರವಾಯಿತು. ನನಗೆ ಏನೂ ಹೇಳಲು ಸಾಧ್ಯವಾಗುತ್ತಿರಲಿಲ್ಲ. ನನ್ನೊಳಗೆ ನಡೆಯುತ್ತಿದ್ದ ಬಿರುಗಾಳಿ ಈಗ ಸ್ವಲ್ಪ ಶಾಂತವಾಗತೊಡಗಿತ್ತು. ಆದರೆ ಅದರ ಜಾಗದಲ್ಲಿ ಒಂದು ವಿಚಿತ್ರವಾದ ಚಡಪಡಿಕೆ ಬಂದಿತ್ತು. ನಾನು ನನ್ನ ಸ್ಥಿತಿಯನ್ನು ಮರೆತು ಆ ಮಗುವನ್ನು ನೋಡುತ್ತಿದ್ದೆ ಮತ್ತು ನಾನು ಯಾವುದರಿಂದ ಓಡಿ ಹೋಗುತ್ತಿದ್ದೆ ಮತ್ತು ಯಾಕೆ ಎಂದು ಯೋಚಿಸುತ್ತಿದ್ದೆ. ಅಷ್ಟರಲ್ಲಿ ನಾನು ನನ್ನ ಪರ್ಸ್ನಿಂದ ಹಣವನ್ನು ತೆಗೆದು ಅವನ ಕಡೆಗೆ ನೀಡಿದೆ. ಅವನು ಮೆಲ್ಲನೆ ಹಣವನ್ನು ತೆಗೆದುಕೊಂಡನು ಮತ್ತು ಯಾರೋ ತನಗೆ ಸಹಾಯ ಮಾಡಿದರು ಎಂದು ನಂಬಲಾಗದ ರೀತಿಯಲ್ಲಿ ನನ್ನನ್ನು ನೋಡಿದನು. ನಾನು ಅವನಿಗೆ ಹೇಳಿದೆ, ತಡೆ, ನಾನು ಈಗಲೇ ಬರುತ್ತೇನೆ ಎಂದು. ಪಕ್ಕದ ಅಂಗಡಿಯಿಂದ ಹಾಲು ಮತ್ತು ಕೆಲವು ತಿನ್ನುವ ಪದಾರ್ಥಗಳನ್ನು ತೆಗೆದುಕೊಂಡು ಬಂದೆ. ನಾನು ಅದೆಲ್ಲವನ್ನೂ ಅವನಿಗೆ ಕೊಟ್ಟೆ ಮತ್ತು ಅವನು ತನ್ನ ಪುಟ್ಟ ತಂಗಿಯನ್ನು ಮಡಿಲಲ್ಲಿ ತೆಗೆದುಕೊಂಡು ಅವಳಿಗೆ ಹಾಲು ಕುಡಿಸಲು ಪ್ರಯತ್ನಿಸಿದನು. ಅವನು ಅವಳನ್ನು ತುಂಬ ಮೆಲ್ಲನೆ ಸಂಭಾಳಿಸುತ್ತಿದ್ದನು. ಅವಳಿಗೆ ಎಲ್ಲಿ ಏನಾಗುತ್ತದೋ ಎಂಬ ಭಯ ಅವನಲ್ಲಿ ಇತ್ತಂತೆ ಇತ್ತು. ನಾನು ಅವನನ್ನು ನೋಡುತ್ತಾ ನಿಂತುಬಿಟ್ಟೆ ಮತ್ತು ಮೊದಲ ಬಾರಿಗೆ ನನ್ನ ಮನಸ್ಸಿನಲ್ಲಿ ಒಂದು ವಿಭಿನ್ನವಾದ ಅನುಭವವಾಯಿತು. ನಾನು ಏನನ್ನೋ ಅರ್ಥ ಮಾಡಿಕೊಳ್ಳಲಾರಂಭಿಸಿದ್ದೇನೆ ಎಂಬಂತೆ.
ನನ್ನ ಜೀವನ ನನಗೆ ಏನನ್ನೋ ತೋರಿಸಲು ಬಯಸುತ್ತಿರುವಂತೆ ಇತ್ತು. ಆ ಮಗುವಿನ ಕಣ್ಣುಗಳಲ್ಲಿ ನನಗೆ ನೋವಿನ ಜೊತೆಗೆ ಧೈರ್ಯವೂ ಕಾಣಿಸುತ್ತಿತ್ತು. ಮತ್ತು ನನ್ನ ಹತ್ತಿರ ಎಲ್ಲವೂ ಇದ್ದರೂ ಸಹ ನಾನು ಇಷ್ಟು ಬೇಗ ಸೋಲೊಪ್ಪಿಕೊಳ್ಳಲು ಹೊರಟಿದ್ದೇನಲ್ಲ ಎಂದು ನಾನು ಯೋಚಿಸುತ್ತಿದ್ದೆ. ಆ ಕ್ಷಣದಲ್ಲಿ ನನಗೆ ಅನಿಸಿತು, ಬಹುಶಃ ಇನ್ನೂ ಎಲ್ಲವೂ ಮುಗಿದಿಲ್ಲ ಎಂದು. ಬಹುಶಃ ನನ್ನ ಬಳಿ ಇನ್ನೂ ಕೂಡ ಏನಾದರೂ ಮಾಡುವ ಅವಕಾಶವಿದೆ ಮತ್ತು ನಾನು ಹೀಗೆ ಸುಮ್ಮನೆ ಸೋಲೊಪ್ಪಿಕೊಳ್ಳಲು ಸಾಧ್ಯವಿಲ್ಲ. ನಾನು ದೀರ್ಘವಾಗಿ ಉಸಿರಾಡಿದೆ ಮತ್ತು ನನ್ನನ್ನು ನಾನು ಸ್ವಲ್ಪ ಸಂಭಾಳಿಸಿಕೊಂಡೆ. ಅದೇ ಕ್ಷಣದಲ್ಲಿ ನನ್ನೊಳಗೆ ಏನೋ ಬದಲಾಗತೊಡಗಿತು. ಮುಂದೆ ಏನಾಗಲಿದೆ ಎಂದು ನನಗೆ ತಿಳಿದಿಲ್ಲ, ಆದರೆ ಓಡಿ ಹೋಗುವುದರಿಂದ ಏನೂ ಪ್ರಯೋಜನವಿಲ್ಲ ಎಂದು ಅಷ್ಟು ಮಾತ್ರ ಅರ್ಥವಾಗಿತ್ತು. ನಾನು ಎದುರಿಸಬೇಕಾಗುತ್ತದೆ ಮತ್ತು ಬಹುಶಃ ಇದೇ ಸರಿಯಾದ ಹಾದಿಯಾಗಿದೆ. ಅಷ್ಟರಲ್ಲಿ ಆ ಬಾಲಕ ನನ್ನ ಕಡೆಗೆ ನೋಡಿ ಸಣ್ಣದಾಗಿ ಮುಗುಳ್ನಗ್ಗಿದನು ಮತ್ತು ಆ ನಗುವಿನಲ್ಲಿ ನನಗೆ ಒಂದು ಹೊಸ ಭರವಸೆ ಕಂಡುಬಂತು. ನಾನು ಆ ಬಾಲಕನಿಂದ ಆ ಪುಟ್ಟ ಮಗುವನ್ನು ನನ್ನ ಮಡಿಲಿಗೆ ತೆಗೆದುಕೊಂಡೆ, ಏನನ್ನೂ ಯೋಚಿಸದೆ. ಆ ಕ್ಷಣದಲ್ಲಿ ಮೆದುಳು ಕೆಲಸ ಮಾಡುವುದನ್ನೇ ನಿಲ್ಲಿಸಿತ್ತು ಎಂಬಂತೆ. ಕೇವಲ ಮನಸ್ಸು ಏನೋ ಹೇಳುತ್ತಿತ್ತು ಮತ್ತು ನಾನು ಅದನ್ನೇ ಮಾಡುತ್ತಿದ್ದೆ. ನಾನು ಬೇಗನೆ ನನ್ನ ಕೈಯಲ್ಲಿದ್ದ ಚಿನ್ನದ ಬಳೆಗಳನ್ನು ಬಿಚ್ಚಿದೆ ಮತ್ತು ನನ್ನ ಬ್ಯಾಗ್ನಿಂದ 500 ರೂಪಾಯಿಗಳನ್ನು ತೆಗೆದು ಆ ಪುಟ್ಟ ಹುಡುಗನ ಕೈಯಲ್ಲಿ ಇಟ್ಟೆ. ನಾನು ಅವನಿಗೆ ಹೇಳಿದೆ, ನೋಡು, ಈ ಮಗುವನ್ನು ನೀನು ನನಗೆ ಕೊಟ್ಟುಬಿಡು. ನೀನು ಇನ್ನೂ ತುಂಬ ಚಿಕ್ಕವನು, ನಿನಗೆ ಇದನ್ನು ಸಾಕಲು ಸಾಧ್ಯವಾಗುವುದಿಲ್ಲ. ನಾನು ಇದನ್ನು ತುಂಬ ಚೆನ್ನಾಗಿ ಸಾಕುತ್ತೇನೆ. ನೀನು ಈ ಹಣ ಮತ್ತು ಈ ಬಳೆಗಳನ್ನು ತಗೋ. ಇದರಿಂದ ನೀನು ನಿನ್ನ ಹೊಟ್ಟೆ ತುಂಬಿಸಿಕೊಳ್ಳಬಹುದು, ನಿನ್ನ ಜೀವನವನ್ನು ಸ್ವಲ್ಪ ಸರಿಯಾಗಿ ಬದುಕಬಹುದು. ಆ ಬಾಲಕ ಎಷ್ಟು ಚಿಕ್ಕವನಾಗಿದ್ದನೆಂದರೆ ಅವನಿಗೆ ಪ್ರಪಂಚದ ಅರಿವಾಗಲಿ ಅಥವಾ ಪರಿಸ್ಥಿತಿಯ ಗಂಭೀರತೆಯನ್ನು ಅರ್ಥಮಾಡಿಕೊಳ್ಳುವ ಶಕ್ತಿಯಾಗಲಿ ಇರಲಿಲ್ಲ. ಅವನು ನನ್ನ ಮಾತನ್ನು ಏನನ್ನೂ ಯೋಚಿಸದೆ ಒಪ್ಪಿಕೊಂಡನು. ಅವನು ಹಣ ಮತ್ತು ಬಳೆಗಳನ್ನು ತೆಗೆದುಕೊಂಡನು ಮತ್ತು ಒಂದು ಬಾರಿ ತನ್ನ ಪುಟ್ಟ ತಂಗಿಯನ್ನು ನೋಡಿದನು. ನಂತರ ನನ್ನ ಕಡೆಗೆ ನೋಡಿದನು ಮತ್ತು ಏನನ್ನೂ ಹೇಳದೆ ಸುಮ್ಮನೆ ಅಲ್ಲಿಂದ ಹೊರಟು ಹೋದನು. ನಾನು ಅವನು ಹೋಗುವುದನ್ನೇ ನೋಡುತ್ತಾ ನಿಂತುಬಿಟ್ಟೆ. ಕೆಲವು ಕ್ಷಣಗಳ ಕಾಲ ನನ್ನ ಮನಸ್ಸಿಗೆ ವಿಚಿತ್ರವೆನಿಸಿತು. ನಾನು ಏನೋ ತುಂಬಾ ದೊಡ್ಡ ಕೆಲಸ ಮಾಡಿದ್ದೇನೆ ಎಂಬಂತೆ. ಅಂದರೆ ನಾನು ಏನೋ ತುಂಬಾ ದೊಡ್ಡದನ್ನು ಮಾಡಿದ್ದೇನೆ ಅಥವಾ ಬಹುಶಃ ಏನೋ ತಪ್ಪು ಮಾಡಿದ್ದೇನೆ ಎಂದು ಅನಿಸಿತು. ಆದರೆ ನಾನು ಈಗ ನಿಲ್ಲಲು ಸಾಧ್ಯವಿರಲಿಲ್ಲ. ನಾನು ಮಗುವನ್ನು ಎದೆಗೆ ಅಪ್ಪಿಕೊಂಡೆ ಮತ್ತು ಕಾರಿನಲ್ಲಿ ಕುಳಿತುಕೊಂಡೆ. ಕಾರನ್ನು ಸ್ಟಾರ್ಟ್ ಮಾಡಿದೆ ಮತ್ತು ನಿಧಾನವಾಗಿ ಮುಂದೆ ಸಾಗಿದೆ. ಹಾದಿಯುದ್ದಕ್ಕೂ ನಾನು ಮನೆಗೆ ಹೋಗಿ ಏನು ಹೇಳಲಿ, ಎಲ್ಲವನ್ನೂ ಹೇಗೆ ನಿಭಾಯಿಸಲಿ, ಯಾರಿಗೂ ಸಂಶಯ ಬರದಂತೆ ಯಾವ ಕಥೆಯನ್ನು ಕಟ್ಟಲಿ ಎಂದು ಯೋಚಿಸುತ್ತಿದ್ದೆ. ನಾನು ದಾರಿಯಲ್ಲಿ ಕಾರನ್ನು ಸ್ವಲ್ಪ ನಿಧಾನಗೊಳಿಸಿದೆ ಮತ್ತು ನನ್ನ ಬಟ್ಟೆಗಳ ಮೇಲೆ ಸ್ವಲ್ಪ ನೀರನ್ನು ಸುರಿಸಿಕೊಂಡೆ, ಅದು ಬೆವರು ಅಥವಾ ಸಂಕಷ್ಟದಲ್ಲಿ ನೆನೆದಂತೆ ಕಾಣಲಿ ಎಂದು. ನಾನು ನನ್ನ ಕೂದಲನ್ನು ಚದುರಿಸಿಕೊಂಡೆ ಮತ್ತು ಮುಖವನ್ನು ಕೂಡ ಸ್ವಲ್ಪ ಉಜ್ಜಿಕೊಂಡೆ. ನಾನು ತುಂಬಾ ದಣಿದಿದ್ದೇನೆ ಮತ್ತು ಸಂಕಷ್ಟದಲ್ಲಿ ಇದ್ದೇನೆ ಎಂದು ಕಾಣಿಸುವಂತೆ ಮಾಡಿಕೊಂಡೆ. ನನ್ನ ಉಸಿರಾಟದ ವೇಗ ಇನ್ನೂ ಹೆಚ್ಚಾಗಿತ್ತು. ಆದರೆ ಈಗ ನಾನು ನನ್ನ ಭಯವನ್ನು ಬಚ್ಚಿಡಲು ಪ್ರಯತ್ನಿಸುತ್ತಿದ್ದೆ. ನಿಧಾನವಾಗಿ ನಾನು ಮನೆ ತಲುಪಿದೆ. ಕಾರು ಗೇಟ್ನ ಒಳಗೆ ಹೋಗುತ್ತಿದ್ದಂತೆಯೇ ಡ್ರೈವರ್ ಬೇಗನೆ ಗೇಟ್ ತೆರೆದನು ಮತ್ತು ನನ್ನ ಅತ್ತೆ ನನ್ನನ್ನು ನೋಡಿದ ತಕ್ಷಣ ಗಾಬರಿಯಿಂದ ನನ್ನ ಕಡೆಗೆ ಓಡಿ ಬಂದರು. ಅವರ ಮುಖದಲ್ಲಿ ಆತಂಕ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅವರು ಬಂದ ತಕ್ಷಣವೇ ಹೇಳಿದರು, ಅನಿಕಾ, ಇದೇನು ನಿನ್ನ ಅವಸ್ಥೆ? ನೀನು ಎಲ್ಲಿದ್ದೆ ಮತ್ತು ಈ ಮಗು ಹಾಗೂ ನೀನೇಕೆ ಇಷ್ಟು ಆತಂಕದಲ್ಲಿ ಕಾಣುತ್ತಿದ್ದೀಯಾ? ನಾನು ಒಂದು ಕ್ಷಣ ಸುಮ್ಮನಾದೆ. ನಂತರ ದಾರಿಯಲ್ಲಿ ಯೋಚಿಸಿದ್ದ ಅದೇ ಕಥೆಯನ್ನು ಹೇಳಲು ಶುರುಮಾಡಿದೆ. ನಾನು ಹೇಳಿದೆ, ರಾತ್ರಿ ನನ್ನ ಆರೋಗ್ಯ ತುಂಬಾ ಹದಗೆಟ್ಟಿತ್ತು. ಏನು ಮಾಡಬೇಕೆಂದು ನನಗೆ ತಿಳಿಯುತ್ತಿರಲಿಲ್ಲ. ಆಗ ನಾನು ನನ್ನ ಒಬ್ಬ ಸ್ನೇಹಿತೆಗೆ ಕರೆ ಮಾಡಿದೆ. ಅವಳು, ನೀನು ಚಿಂತಿಸಬೇಡ, ನಾನು ನಿನ್ನ ಮನೆಯ ಹೊರಗೇ ಇದ್ದೇನೆ. ನೀನು ಕೇವಲ ಕೆಳಗೆ ಬಾ, ನಾನು ನಿನ್ನನ್ನು ಆಸ್ಪತ್ರೆಗೆ ಕರೆದೊಯ್ಯುತ್ತೇನೆ ಎಂದು ಹೇಳಿದಳು. ನಂತರ ಅವಳು ನನ್ನನ್ನು ಆಸ್ಪತ್ರೆಗೆ ಕರೆದೊಯ್ದಳು ಮತ್ತು ಅಲ್ಲಿಯೇ ಈ ಮಗು ಜನಿಸಿತು. ನಾನು ಸುಳ್ಳು ಹೇಳುವಾಗ ನನ್ನ ಧ್ವನಿಯನ್ನು ಮೆಲ್ಲಗೆ ಮತ್ತು ಅಶಕ್ತವಾಗಿರಿಸಿಕೊಂಡಿದ್ದೆ, ಇದರಿಂದ ಎಲ್ಲರಿಗೂ ಅದು ಸತ್ಯವೆಂದು ನಂಬಿಕೆಯಾಗಲಿ ಎಂದು. ನಾನು ಮುಂದೆ ಹೇಳಿದೆ, ಅವಳು ನನ್ನನ್ನು ಮನೆಗೆ ಬಿಡುತ್ತಿದ್ದಳು, ಆದರೆ ಅವಳಿಗೆ ಯಾವುದೋ ತುರ್ತು ಕೆಲಸವಿತ್ತು. ಆದ್ದರಿಂದ ಅವಳು ಹೊರಟು ಹೋದಳು ಮತ್ತು ನಾನು ಸ್ವತಃ ಕಾರು ಚಲಾಯಿಸಿಕೊಂಡು ಬಂದೆ. ಮಗು ನಾರ್ಮಲ್ ಡೆಲಿವರಿ ಮೂಲಕ ಹುಟ್ಟಿದೆ ಮತ್ತು ನಾನು ಈಗ ಸಂಪೂರ್ಣವಾಗಿ ಗುಣವಾಗಿದ್ದೇನೆ ಎಂಬ ಸುಳ್ಳನ್ನು ಸೇರಿಸಿದೆ. ಆದರೆ ನನ್ನ ಅತ್ತೆ ನನ್ನ ಸಂಪೂರ್ಣ ಮಾತುಗಳನ್ನು ಸರಿಯಾಗಿ ಕೇಳಿಸಿಕೊಳ್ಳಲೇ ಇಲ್ಲ. ಅವರ ಗಮನವಂತೂ ಕೇವಲ ಆ ಮಗುವಿನ ಮೇಲಿತ್ತು. ಅವರು ತಕ್ಷಣ ನನ್ನ ಕೈಯಿಂದ ಮಗುವನ್ನು ತಮ್ಮ ಮಡಿಲಿಗೆ ಪಡೆದರು ಮತ್ತು ಅದನ್ನು ಪ್ರೀತಿ ಮಾಡತೊಡಗಿದರು. ಅವರ ಮುಖದಲ್ಲಿ ಎಂತಹ ಸಂತೋಷವಿತ್ತೆಂದರೆ ಅವರಿಗೆ ಪ್ರಪಂಚದ ಅತಿ ದೊಡ್ಡ ನಿಧಿ ಸಿಕ್ಕಂತಿದೆ ಎಂದು ತೋರುತ್ತಿತ್ತು. ಅವರು ಪದೇ ಪದೇ ಆ ಭಗವಂತನ ದೊಡ್ಡ ಕೃಪೆ, ನೀನು ಚೆನ್ನಾಗಿದ್ದೀಯಾ ಮತ್ತು ಮಗುವೂ ಚೆನ್ನಾಗಿದೆ ಎಂದು ಹೇಳುತ್ತಿದ್ದರು. ಅವರಿಗೆ ನನ್ನ ಸ್ಥಿತಿಯ ಬಗ್ಗೆಯಾಗಲಿ ಅಥವಾ ನನ್ನ ಮಾತುಗಳ ಬಗ್ಗೆಯಾಗಲಿ ಯಾವುದೇ ಕಾಳಜಿಯಿರಲಿಲ್ಲ.
ಅವರಿಗೆ ಕೇವಲ ತಮ್ಮ ವಂಶದ ವಾರಸುದಾರ ಸಿಕ್ಕಿದ್ದಷ್ಟೇ ಬೇಕಾಗಿತ್ತು ಮತ್ತು ಅವರು ಅದರಲ್ಲೇ ಮಗ್ನರಾದರು. ಅವರು ಮಗುವನ್ನು ಕರೆದುಕೊಂಡು ಒಳಗೆ ಹೋದರು ಮತ್ತು ನಾನು ಅವರ ಹಿಂದೆ ನಿಧಾನವಾಗಿ ಒಳಗೆ ಬಂದೆ. ಮನೆಯ ಒಳಗೆ ಯಾವುದೋ ಹಬ್ಬದಂತಹ ವಿಭಿನ್ನ ವಾತಾವರಣವಿತ್ತು. ಎಲ್ಲವೂ ಬದಲಾಗಿ ಹೋಗಿತ್ತು. ನಾನು ಸುಮ್ಮನೆ ನನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡೆ. ನಾನು ಬಟ್ಟೆ ಬದಲಿಸಿ ಹಾಸಿಗೆಯ ಮೇಲೆ ಕುಳಿತುಕೊಂಡೆ. ನನ್ನ ಮನಸ್ಸು ಇನ್ನೂ ಶಾಂತವಾಗಿರಲಿಲ್ಲ. ನಾನು ಮಾಡಿದ್ದು ಸರಿಯೋ ಅಥವಾ ತಪ್ಪೋ ಎಂದು ಯೋಚಿಸುತ್ತಿದ್ದೆ. ಆದರೆ ಈಗ ಹಿಂದೆ ಸರಿಯಲು ಯಾವುದೇ ದಾರಿಯಿರಲಿಲ್ಲ. ಅಷ್ಟರಲ್ಲಿ ಹಠಾತ್ತಾಗಿ ನನ್ನ ದೃಷ್ಟಿ ಕಿಟಕಿಯ ಕಡೆಗೆ ಹೋಯಿತು. ನಾನು ಹೊರಗೆ ನೋಡಿದಾಗ ಗೇಟ್ನಿಂದ ಒಂದು ಕಾರು ಒಳಗೆ ಬರುತ್ತಿರುವುದು ಕಂಡಿತು. ನನ್ನ ಹೃದಯ ಒಂದು ಕ್ಷಣ ನಿಂತಂತಾಯಿತು. ಅದು ವಿಕ್ರಮನ ಕಾರಾಗಿತ್ತು. ಅವನು ವಾಪಸ್ ಬಂದಿದ್ದನು. ನನ್ನ ಉಸಿರಾಟದ ವೇಗ ಹೆಚ್ಚಾಯಿತು. ನನ್ನ ಕೈಕಾಲುಗಳು ತಣ್ಣಗಾಗತೊಡಗಿದವು. ಈಗ ಎಲ್ಲವೂ ಬಯಲಾಗುತ್ತದೆ ಎಂದು ನನಗನಿಸಿತು. ಬಹುಶಃ ಅಮ್ಮ ಅವನಿಗೆ ಎಲ್ಲವನ್ನೂ ತಿಳಿಸಿರಬಹುದು. ನಾನು ಕಿಟಕಿಯಿಂದ ನೋಡಿದೆ. ಅವನು ಕಾರಿನಿಂದ ಇಳಿದನು. ಅವನ ಕೈಯಲ್ಲಿ ಆಟಿಕೆಗಳು ಮತ್ತು ಪುಟ್ಟ ಬಟ್ಟೆಗಳಿದ್ದವು. ಅವನ ಮುಖದಲ್ಲಿ ಅದೆಂತಹ ಸಂತೋಷವಿತ್ತೆಂದರೆ ಅದು ದೂರದಿಂದಲೇ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅವನ ಕಣ್ಣುಗಳಲ್ಲಿ ಹೊಳಪಿತ್ತು. ಅವನು ಈ ಕ್ಷಣಕ್ಕಾಗಿ ಬಹಳ ಕಾಯುತ್ತಿದ್ದಂತೆ ತೋರುತ್ತಿತ್ತು. ನಾನು ನಿಧಾನವಾಗಿ ಕೆಳಗೆ ಹಾಲ್ಗೆ ಹೋದೆ. ನನ್ನ ಹೆಜ್ಜೆಗಳು ಭಾರವಾಗುತ್ತಿದ್ದವು. ಪ್ರತಿ ಹೆಜ್ಜೆಯೂ ನನ್ನನ್ನು ಯಾವುದೋ ಸತ್ಯಕ್ಕೆ ಹತ್ತಿರಕ್ಕೆ ಕರೆದೊಯ್ಯುತ್ತಿದೆ ಎಂದು ನನಗನಿಸುತ್ತಿತ್ತು. ನಾನು ಕೆಳಗೆ ತಲುಪುತ್ತಿದ್ದಂತೆಯೇ ಕಂಡ ದೃಶ್ಯವೇನೆಂದರೆ, ಅವನು ಮಗುವನ್ನು ಮಡಿಲಲ್ಲಿ ಎತ್ತಿಕೊಂಡಿದ್ದನು ಮತ್ತು ಸಂತೋಷದಿಂದ ಅದನ್ನು ನೋಡುತ್ತಿದ್ದನು. ಅವನು ಮಗುವನ್ನು ನಿಧಾನವಾಗಿ ತೂಗುತ್ತಾ ಅದರ ಮುಖವನ್ನು ನೋಡಿ ನಗುತ್ತಿದ್ದನು. ಆ ಕ್ಷಣದಲ್ಲಿ ಅವನನ್ನು ನೋಡಿದ ಯಾರೇ ಆದರೂ ಅವನು ಪ್ರಪಂಚದ ಅತ್ಯಂತ ಅದೃಷ್ಟವಂತ ಮನುಷ್ಯ ಎಂದು ಹೇಳಬಹುದಾಗಿತ್ತು. ಆದರೆ ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಅವನ ದೃಷ್ಟಿ ಆ ಮಗುವಿನ ಕುತ್ತಿಗೆಯಲ್ಲಿದ್ದ ಒಂದು ಸಣ್ಣ ಲಾಕೆಟ್ನ ಮೇಲೆ ಬಿದ್ದಿತು. ಅವನ ಮುಖದ ಭಾವನೆ ಸಂಪೂರ್ಣವಾಗಿ ಬದಲಾಯಿತು. ಅವನ ಮುಗುಳ್ನಗೆ ಮಾಯವಾಯಿತು. ಕಣ್ಣಿನ ಹೊಳಪು ಆರಿಹೋಯಿತು. ಅವನ ಕೈಗಳು ನಡುಗತೊಡಗಿದವು. ತಾನು ಗುರುತಿಸಬಲ್ಲ ಯಾವುದೋ ಸತ್ಯವನ್ನು ನೋಡಿಬಿಟ್ಟಿದ್ದೇನೆ ಎಂಬಂತೆ ಅವನ ಮುಖವಿತ್ತು. ಅವನ ಕೈಗಳು ಹಠಾತ್ತಾಗಿ ಸಡಿಲಗೊಂಡವು ಮತ್ತು ಮಗು ಅವನ ಕೈಯಿಂದ ಕೆಳಗೆ ಬೀಳುವಂತಾಯಿತು. ನನ್ನ ಹೃದಯ ಜೋರಾಗಿ ಬಡಿಯಿತು. ನಾನು ಒಂದು ಕ್ಷಣವೂ ವ್ಯರ್ಥ ಮಾಡದೆ ಮುಂದೆ ಹೋಗಿ ಮಗುವನ್ನು ಗಾಳಿಯಲ್ಲೇ ಹಿಡಿದುಕೊಂಡೆ. ನಾನು 1 ಸೆಕೆಂಡ್ ತಡಮಾಡಿದ್ದರೂ ಅದು ಬಹುಶಃ ನೆಲಕ್ಕೆ ಬಿದ್ದುಬಿಡುತ್ತಿತ್ತು. ನಾನು ಮಗುವನ್ನು ನನ್ನ ತೋಳುಗಳಲ್ಲಿ ಗಟ್ಟಿಯಾಗಿ ಹಿಡಿದುಕೊಂಡೆ ಮತ್ತು ಕೋಪದಿಂದ ವಿಕ್ರಮನ ಕಡೆ ನೋಡಿ ಕಿರುಚಿದೆ. ನಿನಗೇನು ಹುಚ್ಚು ಹಿಡಿದಿದೆಯೇ? ಈಗಷ್ಟೇ ನನ್ನ ಮಗು ಕೆಳಗೆ ಬಿದ್ದು ಹೋಗುತ್ತಿತ್ತು. ನಿನಗೆ ಏನಾಗಿದೆ? ಆದರೆ ಅವನು ನನ್ನ ಮಾತನ್ನು ಕೇಳಿಸಿಕೊಳ್ಳುತ್ತಲೇ ಇರಲಿಲ್ಲ. ಅವನು ಕೇವಲ ಆ ಲಾಕೆಟ್ನನ್ನೇ ದಿಟ್ಟಿಸಿ ನೋಡುತ್ತಿದ್ದನು. ಅವನ ಮುಖದಲ್ಲಿ ಭಯವಿತ್ತು, ಅಚ್ಚರಿಯಿತ್ತು ಮತ್ತು ನನಗೆ ಅರ್ಥವಾಗದ ಯಾವುದೋ ಭಾವನೆಯಿತ್ತು. ಅವನ ಇಡೀ ದೇಹ ಸ್ತಬ್ಧವಾದಂತಾಗಿತ್ತು. ನಾನು ಅವನನ್ನೇ ನೋಡುತ್ತಿದ್ದೆ ಮತ್ತು ಮೊದಲ ಬಾರಿಗೆ ಈ ಪರಿಸ್ಥಿತಿ ನನ್ನ ಕೈ ಮೀರಿದೆಯೇನೋ ಎಂದು ನನಗೆ ಭಯವಾಯಿತು. ನನಗೆ ತಿಳಿಯದ ಸತ್ಯ ಅವನಿಗೆ ಏನಾದರೂ ತಿಳಿದಿದೆಯೇ? ಆ ಕ್ಷಣದಲ್ಲಿ ಸ್ವಲ್ಪ ಸಮಯದ ಹಿಂದೆಯಷ್ಟೇ ಸಂತೋಷದಿಂದ ತುಂಬಿದ್ದ ಮನೆಯ ವಾತಾವರಣವು ಇದ್ದಕ್ಕಿದ್ದಂತೆ ಬಹಳ ಭಾರವಾಯಿತು. ನಾನು ಹೇಳಿದ ಸುಳ್ಳು ಇನ್ನೂ ಹೆಚ್ಚು ಸಮಯ ಅಡಗಿರುವುದಿಲ್ಲ ಎಂದು ನನಗನಿಸತೊಡಗಿತು. ಆದರೆ ಈಗ ಯಾವ ದೊಡ್ಡ ಸತ್ಯ ನನ್ನ ಮುಂದೆ ಬರಲಿತ್ತೋ ಅದರ ಬಗ್ಗೆ ನಾನು ಕನಸಿನಲ್ಲೂ ಯೋಚಿಸಿರಲಿಲ್ಲ. ವಿಕ್ರಮನ ಕಣ್ಣುಗಳು ಸಂಪೂರ್ಣವಾಗಿ ಬದಲಾಗಿದ್ದವು. ಅವನು ನನ್ನನ್ನು ನನ್ನ ಅಂತರಾಳವನ್ನೇ ಇಣುಕಿ ನೋಡಲು ಬಯಸುವವನಂತೆ ನೋಡುತ್ತಿದ್ದನು. ಅವನು ನಡುಗುವ ದನಿಯಲ್ಲಿ ಹೇಳಿದನು, ನನಗೆ ಸತ್ಯ ಹೇಳು. ಈ ಮಗು ನಿನ್ನದಲ್ಲ. ನೀನು ಸುಳ್ಳು ಹೇಳುತ್ತಿದ್ದೀಯಾ? ನನಗೆ ಹೇಳು, ಈ ಮಗುವನ್ನು ನೀನು ಎಲ್ಲಿಂದ ತಂದಿದ್ದೀಯಾ? ಅವನ ಈ ಮಾತುಗಳನ್ನು ಕೇಳಿದ ತಕ್ಷಣ ನನ್ನ ಹೃದಯ ಬಡಿತ ಇನ್ನೂ ಹೆಚ್ಚಾಯಿತು. ಆದರೆ ನಾನು ನನ್ನನ್ನು ಸಾವರಿಸಿಕೊಂಡು ತಕ್ಷಣ ಹೇಳಿದೆ, ನೀನು ಇದೇನು ಮಾತನಾಡುತ್ತಿದ್ದೀಯಾ? ನಿನ್ನ ತಲೆ ಸರಿಯಿದೆಯೇ? ಈ ಮಗು ನನಗೆ ಹುಟ್ಟಿದ್ದು. ನಾನು ಇದನ್ನು ಎಲ್ಲಿಂದ ತರುತ್ತೇನೆ? ಇದು ನನ್ನ ಸ್ವಂತ ಮಗಳು. ಆದರೆ ಅವನು ನನ್ನ ಮಾತು ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಅವನು ತಲೆ ಅಲ್ಲಾಡಿಸುತ್ತಾ ಹೇಳಿದನು, ಇಲ್ಲ ಅನಿಕಾ, ನೀನು ಸುಳ್ಳು ಹೇಳುತ್ತಿದ್ದೀಯಾ? ಈ ಮಗು ನಮ್ಮದಲ್ಲ ಎಂದು ನನಗೆ ಚೆನ್ನಾಗಿ ಗೊತ್ತು. ನೀನು ಇಷ್ಟು ದೊಡ್ಡ ಸುಳ್ಳು ಹೇಳಬೇಡ ಮತ್ತು ನನಗೆ ನಿಜ ಹೇಳು. ನೀನು ಈ ಮಗುವನ್ನು ಎಲ್ಲಿಂದ ತಂದೆ? ಅವನ ಧ್ವನಿ ಈಗ ಸ್ವಲ್ಪ ಏರಿತ್ತು ಮತ್ತು ಅದರಲ್ಲಿ ಕೋಪ ಸ್ಪಷ್ಟವಾಗಿ ಕಾಣುತ್ತಿತ್ತು. ನಾನು ಒಳಗೊಳಗೆ ಕುಸಿದು ಹೋಗುತ್ತಿದ್ದೆ. ಆದರೂ ನಾನು ನನ್ನ ಮಾತಿಗೆ ಅಂಟಿಕೊಂಡಿದ್ದೆ. ಆಗ ಅವನು ಆ ಮಗುವಿನ ಕುತ್ತಿಗೆಯ ಕಡೆಗೆ ಕೈ ತೋರಿಸಿ ಹೇಳಿದನು, ನೀನು ಇದರ ಕುತ್ತಿಗೆಯಲ್ಲಿ ನೋಡುತ್ತಿರುವ ಈ ಲಾಕೆಟ್ ಇದೆಯಲ್ಲ, ಇದು ನನ್ನ ವಂಶದ ಲಾಕೆಟ್. ಇದು ನಮ್ಮ ಕುಟುಂಬದಲ್ಲಿ ತಲೆತಲಾಂತರಗಳಿಂದ ನಡೆದುಕೊಂಡು ಬರುತ್ತಿದೆ ಮತ್ತು ಇದು ಇಲ್ಲಿಗೆ ಹೇಗೆ ಬಂತು ಎಂಬುದು ನನಗೆ ಚೆನ್ನಾಗಿ ಅರ್ಥವಾಗುತ್ತಿದೆ. ಅವನ ಮಾತುಗಳನ್ನು ಕೇಳಿದ ಕೂಡಲೇ ನನ್ನ ಕಾಲು ಕೆಳಗಿನ ಭೂಮಿ ಕುಸಿದಂತಾಯಿತು. ನನ್ನ ಕಿವಿಗಳು ಏನೋ ತಪ್ಪಾಗಿ ಕೇಳಿಸಿಕೊಂಡಿವೆ ಎಂದು ನನಗನಿಸಿತು.
ಕೆಲವು ಕ್ಷಣಗಳವರೆಗೆ ನನಗೆ ಏನೂ ಮಾತನಾಡಲು ಸಾಧ್ಯವಾಗಲಿಲ್ಲ. ನಂತರ ನಾನು ಬೇಗನೆ ಕೋಣೆಯ ಬಾಗಿಲು ಹಾಕಿಕೊಂಡೆ, ನಮ್ಮ ಮಾತು ಹೊರಗೆ ಯಾರಿಗೂ ಕೇಳಿಸಬಾರದು ಎಂದು. ನಾನು ನಿಧಾನವಾಗಿ ಅವನ ಕಡೆಗೆ ಹೋಗಿ ನಡುಗುವ ಧ್ವನಿಯಲ್ಲಿ ಕೇಳಿದೆ, ನೀನು ಏನು ಹೇಳುತ್ತಿದ್ದೀಯಾ? ಈ ಲಾಕೆಟ್ ಜೊತೆಗೆ ನಿನಗೆ ಯಾವ ಸಂಬಂಧವಿದೆ? ವಿಕ್ರಮ್ ತನ್ನ ಶಕ್ತಿಯೆಲ್ಲ ಉಡುಗಿ ಹೋದವನಂತೆ ಹಠಾತ್ತಾಗಿ ನೆಲದ ಮೇಲೆ ಕುಳಿತುಬಿಟ್ಟನು. ಅವನು ತನ್ನ ತಲೆ ಹಿಡಿದುಕೊಂಡು ಆಡುತ್ತಾ ಹೇಳಿದನು, ನನ್ನನ್ನು ಕ್ಷಮಿಸು ಅನಿಕಾ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ನಾನು ಬಹಳ ದೊಡ್ಡ ಅಪರಾಧಿ. ನನ್ನಿಂದ ದೊಡ್ಡ ತಪ್ಪಾಗಿ ಹೋಗಿದೆ. ನಾನು ಬಯಸಿದ್ದರೂ ಏನನ್ನೂ ಮಾಡಲು ಸಾಧ್ಯವಾಗಲಿಲ್ಲ. ಅವನ ಈ ಮಾತುಗಳನ್ನು ಕೇಳಿ ನನ್ನ ಮೆದುಳು ಸ್ತಬ್ಧವಾಯಿತು. ನಾನು ಕೋಪದಿಂದ ಅವನ ಕಾಲರ್ ಹಿಡಿದು ಹೇಳಿದೆ, ನೀನು ಏನು ಮಾಡಿದ್ದೀಯಾ ಎಂದು ಸ್ಪಷ್ಟವಾಗಿ ಹೇಳು. ನೀನು ಯಾರ ಬಗ್ಗೆ ಮಾತನಾಡುತ್ತಿದ್ದೀಯಾ? ಅವನು ಅಳುತ್ತಾ ಹೇಳಲು ಶುರುಮಾಡಿದನು, ನಾನು ಮನೆಯಿಂದ ದುಬೈಗೆ ಹೋಗಲು ಹೊರಟ ದಿನವೇ ದಾರಿಯಲ್ಲಿ ನನ್ನ ಕಾರಿನಿಂದ ಒಬ್ಬ ಹೆಂಗಸಿಗೆ ಅಪಘಾತವಾಯಿತು. ಆ ಹೆಂಗಸು ಬಹಳ ಘೋರವಾಗಿ ಗಾಯಗೊಂಡಿದ್ದಳು. ಸುತ್ತಲೂ ಬರೀ ರಕ್ತವೇ ತುಂಬಿತ್ತು. ನಾನು ಗಾಬರಿಯಾದೆ. ಏನು ಮಾಡಬೇಕೆಂದು ನನಗೆ ತಿಳಿಯಲಿಲ್ಲ. ಮೊದಲು ಅವಳನ್ನು ತಕ್ಷಣ ಆಸ್ಪತ್ರೆಗೆ ಕರೆದೊಯ್ಯಬೇಕೆಂದು ಯೋಚಿಸಿದೆ. ಆದರೆ ಅವಳ ಹತ್ತಿರ ಹೋದ ತಕ್ಷಣ ನನಗೆ ತಿಳಿಯಿತು, ಆ ಹೆಂಗಸು ಗರ್ಭಿಣಿಯಾಗಿದ್ದಳು ಮತ್ತು ಅವಳ ಸ್ಥಿತಿ ಬಹಳ ಕೆಟ್ಟದಾಗಿತ್ತು. ನಾನು ಹೆದರಿ ಹೋದೆ. ಒಂದು ವೇಳೆ ನಾನು ಅವಳನ್ನು ಆಸ್ಪತ್ರೆಗೆ ಕರೆದೊಯ್ದರೆ ಪೊಲೀಸ್ ಬರುತ್ತಾರೆ ಮತ್ತು ಈ ಅಪಘಾತ ಮಾಡಿದ್ದು ನಾನೇ ಎಂದು ಎಲ್ಲರಿಗೂ ತಿಳಿಯುತ್ತದೆ ಎಂದು ಅನಿಸಿತು. ನನ್ನ ವೃತ್ತಿಜೀವನ, ನನ್ನ ಹೆಸರು ಎಲ್ಲವೂ ನಾಶವಾಗಿ ಬಿಡುತ್ತದೆ ಎಂದು ಭಯವಾಯಿತು ಅನಿಕಾ. ನಾನು ಬಹಳ ಹೆದರಿದ್ದೆ ಮತ್ತು ಅಲ್ಲಿಯೇ ಅತಿ ದೊಡ್ಡ ತಪ್ಪು ಮಾಡಿದೆ. ನಾನು ಅವಳನ್ನು ಅದೇ ಸ್ಥಿತಿಯಲ್ಲಿ ಬಿಟ್ಟು ಅಲ್ಲಿಂದ ಹೊರಟು ಹೋದೆ. ನಾನು ನೇರವಾಗಿ ಏರ್ಪೋರ್ಟ್ಗೆ ಹೋಗಿ ಅಲ್ಲಿಂದ ದುಬೈಗೆ ಹೋದೆ. ಅಂದಿನಿಂದ ಪ್ರತಿದಿನ ನನಗೆ ಅವಳ ಮುಖ ನೆನಪಾಗುತ್ತಿತ್ತು. ರಕ್ತದಿಂದ ಕೂಡಿದ್ದ ಅವಳ ಮುಖ ಮತ್ತು ಆ ಸ್ಥಿತಿಯನ್ನು ನಾನು ಎಂದಿಗೂ ಮರೆಯಲು ಸಾಧ್ಯವಾಗಲಿಲ್ಲ. ವಿಕ್ರಮ್ ಅಳುತ್ತಲೇ ಇದ್ದನು ಮತ್ತು ನಾನು ಅದನ್ನು ಕೇಳಿ ಒಳಗಿನಿಂದ ನಡುಗುತ್ತಿದ್ದೆ. ನನ್ನಲ್ಲಿ ಕೋಪವೂ ಇತ್ತು ಮತ್ತು ಭಯವೂ ಇತ್ತು. ನಾನು ಕಿರುಚುತ್ತಾ ಹೇಳಿದೆ, ನೀನು ಹೀಗೆ ಮಾಡಲು ಹೇಗೆ ಸಾಧ್ಯ? ಒಬ್ಬ ಹೆಂಗಸನ್ನು ಸಾಯಲು ಬಿಟ್ಟು ಬಂದಿದ್ದೀಯಾ? ನಿನಗೆ ಸ್ವಲ್ಪವೂ ದಯೆ ಬರಲಿಲ್ಲವೇ? ಅವಳು ಸಾಯುತ್ತಿದ್ದಳು ಮತ್ತು ನೀನು ಅವಳನ್ನು ಬಿಟ್ಟು ಓಡಿಬಂದೆ. ನೀನು ಮನುಷ್ಯನೂ ಅಲ್ವೋ? ನನ್ನ ಧ್ವನಿ ಎಷ್ಟೊಂದು ಏರಿತ್ತು ಎಂದರೆ ನನಗೆ ಭಯವಾಯಿತು. ಆದರೆ ಆ ಸಮಯದಲ್ಲಿ ನನ್ನೊಳಗಿನ ಕೋಪ ಎಲ್ಲಕ್ಕಿಂತ ಹೆಚ್ಚಾಗಿತ್ತು. ಅಷ್ಟರಲ್ಲಿ ಹಠಾತ್ತಾಗಿ ವಿಕ್ರಮ್ ಆ ಮಗುವಿನ ಕಡೆ ನೋಡಿದನು ಮತ್ತು ಅವನ ಕಣ್ಣುಗಳಲ್ಲಿ ಭಯ ಮೂಡಿತು. ಅವನು ಗಾಬರಿಯಿಂದ ಹೇಳಿದನು, ಈ ಮಗು ಅವಳೇ. ಇದು ಅದೇ ಹೆಂಗಸಿನ ಮಗು. ಇದಕ್ಕೆ ಸತ್ಯ ಗೊತ್ತಿದೆ. ಇದು ನನ್ನನ್ನು ನಾಶ ಮಾಡುತ್ತದೆ. ನಾನು ಇದನ್ನು ಜೀವಂತವಾಗಿ ಬಿಡಲು ಸಾಧ್ಯವಿಲ್ಲ. ಅವನ ಮಾತುಗಳನ್ನು ಕೇಳಿ ನನ್ನ ಕಾಲು ಕೆಳಗಿನ ಭೂಮಿ ಕುಸಿದಂತಾಯಿತು. ನಾನು ಆಶ್ಚರ್ಯದಿಂದ ಅವನನ್ನು ನೋಡಿ ಹೇಳಿದೆ, ನಿನಗೇನು ಹುಚ್ಚು ಹಿಡಿದಿದೆಯೇ? ನೀನು ಏನು ಮಾತನಾಡುತ್ತಿದ್ದೀಯಾ? ಆದರೆ ಅವನು ಯಾವುದನ್ನೂ ಕೇಳಿಸಿಕೊಳ್ಳುತ್ತಿರಲಿಲ್ಲ. ಅವನು ಮಗುವಿನ ಕುತ್ತಿಗೆ ಹಿಸುಕುವವನಂತೆ ಕೈಚಾಚಿದನು. ನಾನು ತಕ್ಷಣ ಅವನನ್ನು ಜೋರಾಗಿ ಹಿಂದಕ್ಕೆ ತಳ್ಳಿದೆ ಮತ್ತು ಕೋಪದಿಂದ ಕಿರುಚಿದೆ, ಒಂದು ವೇಳೆ ನೀನು ಈ ಮಗುವನ್ನು ಮುಟ್ಟಲು ಪ್ರಯತ್ನಿಸಿದರೆ ನಾನು ನಿನ್ನನ್ನು ಎಂದಿಗೂ ಕ್ಷಮಿಸುವುದಿಲ್ಲ ಮತ್ತು ನಾನು ಸ್ವತಃ ಪೊಲೀಸ್ ಹತ್ತಿರ ಹೋಗಿ ಎಲ್ಲಾ ಸತ್ಯ ಹೇಳಿಬಿಡುತ್ತೇನೆ, ನಿನ್ನ ಸತ್ಯವನ್ನೂ ಮತ್ತು ನನ್ನದನ್ನೂ ಕೂಡ. ನನಗೆ ಈಗ ಯಾವುದರ ಭಯವೂ ಇಲ್ಲ. ಈ ಸಂಬಂಧದ ಭಯವಿಲ್ಲ, ಸಮಾಜದ ಅಥವಾ ಜನರ ಭಯವಿಲ್ಲ. ನಮ್ಮ ಸಂಬಂಧ ಮುರಿದು ಹೋದರೆ ಹೋಗಲಿ, ನನಗೆ ಅದರಿಂದ ಯಾವುದೇ ವ್ಯತ್ಯಾಸವಾಗುವುದಿಲ್ಲ. ಆದರೆ ನಾನು ಈ ಮುಗ್ಧ ಮಗುವಿಗೆ ಏನೂ ಆಗಲು ಬಿಡುವುದಿಲ್ಲ. ನನ್ನ ಕಣ್ಣುಗಳಿಂದ ನೀರು ಹರಿಯುತ್ತಿತ್ತು, ಆದರೆ ನನ್ನ ಧ್ವನಿ ಈಗ ಬಲವಾಗಿತ್ತು. ವಿಕ್ರಮ್ ನಾನು ಅವನ ವಿರುದ್ಧ ನಿಂತಿದ್ದನ್ನು ನಂಬಲು ಸಾಧ್ಯವಾಗದಂತೆ ನನ್ನನ್ನು ದಿಟ್ಟಿಸಿ ನೋಡುತ್ತಿದ್ದನು. ಅವನು ಮತ್ತೆ ಹೇಳಿದನು, ಅನಿಕಾ, ನೀನು ಏಕೆ ಅರ್ಥಮಾಡಿಕೊಳ್ಳುತ್ತಿಲ್ಲ? ಒಂದು ವೇಳೆ ಈ ಮಗು ಜೀವಂತವಾಗಿದ್ದರೆ ಎಲ್ಲವೂ ಮುಗಿದು ಹೋಗುತ್ತದೆ. ನನ್ನ ವೃತ್ತಿಜೀವನ, ನನ್ನ ಜೀವನ ಎಲ್ಲವೂ ನಾಶವಾಗುತ್ತದೆ. ನಾನು ಬರ್ಬಾದ್ ಆಗಿಬಿಡುತ್ತೇನೆ. ನೀನು ನನ್ನ ಮಾತನ್ನು ಅರ್ಥಮಾಡಿಕೋ. ನಾವು ಇದನ್ನು ಕೊನೆಗಾಣಿಸಬೇಕು. ಅವನ ದನಿಯಲ್ಲಿ ಈಗ ಭಯವಿತ್ತು, ಅಶಾಂತಿಯಿತ್ತು. ಆದರೆ ನಾನು ಈಗ ಸ್ಪಷ್ಟವಾಗಿದ್ದೆ. ನಾನು ಆ ಮಗುವನ್ನು ನನ್ನ ಎದೆಗೆ ಅಪ್ಪಿಕೊಂಡು ಹೇಳಿದೆ, ಈ ಮಗು ನನ್ನದು ಮತ್ತು ನಾನು ಇದಕ್ಕೆ ಏನೂ ಆಗಲು ಬಿಡುವುದಿಲ್ಲ. ಏನೇ ಆದರೂ ನಾನು ಇವಳನ್ನು ಉಳಿಸುತ್ತೇನೆ. ಮತ್ತು ನೀನು ಮತ್ತೊಮ್ಮೆ ಇಂತಹ ಮಾತು ಆಡಿದರೆ ನಾನು ನಿಜವಾಗಿಯೂ ಪೊಲೀಸ್ ಹತ್ತಿರ ಹೋಗಿ ನೀನು ಏನು ಮಾಡಿದ್ದೀಯಾ ಮತ್ತು ನಾನು ಏನು ಮಾಡಿದ್ದೇನೆ ಎಂಬ ಎಲ್ಲವನ್ನೂ ಹೇಳಿಬಿಡುತ್ತೇನೆ. ನನಗಿನ್ನೂ ಯಾವುದನ್ನೂ ಮುಚ್ಚಿಡಬೇಕಿಲ್ಲ. ನಾನಿನ್ನೂ ಸುಳ್ಳಿನಲ್ಲಿ ಬದುಕಲು ಸಾಧ್ಯವಿಲ್ಲ. ಕೋಣೆಯಲ್ಲಿ ಒಂದು ವಿಚಿತ್ರವಾದ ನಿಶ್ಶಬ್ದ ಆವರಿಸಿತ್ತು. ಕೇವಲ ನಮ್ಮ ಜೋರಾದ ಉಸಿರಾಟದ ಸದ್ದು ಮತ್ತು ನನ್ನ ಎದೆಗೆ ಅಪ್ಪಿಕೊಂಡಿದ್ದ ಆ ಪುಟ್ಟ ಮಗುವಿನ ಸಣ್ಣ ಸಿಸಿಕಿ ಅಳುವ ಸದ್ದು ಮಾತ್ರ ಕೇಳಿಸುತ್ತಿತ್ತು.
ಆ ಕ್ಷಣದಲ್ಲಿ ನನ್ನ ಜೀವನವು ಒಂದು ನಿರ್ಣಾಯಕ ತಿರುವಿಗೆ ಬಂದು ನಿಂತಿದೆ ಎಂದು ನನಗನಿಸುತ್ತಿತ್ತು. ಎಲ್ಲಿಂದ ಹಿಂದೆ ಹೋಗುವುದು ಅಸಾಧ್ಯವಾಗಿತ್ತು ಮತ್ತು ಮುಂದೆ ಏನಾಗುತ್ತದೆ ಎಂಬುದು ನನಗೆ ಸ್ವಲ್ಪವೂ ತಿಳಿದಿರಲಿಲ್ಲ. ಆದರೆ ಇಷ್ಟಂತೂ ಖಚಿತವಾಗಿತ್ತು, ನಾನು ಇನ್ನು ಮುಂದೆ ಓಡಿಹೋಗುವುದಿಲ್ಲ. ಸತ್ಯದಿಂದಲ್ಲ, ನನ್ನ ಭಯದಿಂದಲ್ಲ, ಮತ್ತು ಈ ಮುಗ್ಧ ಮಗುವಿಗೆ ಯಾವುದೇ ಪರಿಸ್ಥಿತಿಯಲ್ಲೂ ತೊಂದರೆಯಾಗಲು ಬಿಡುವುದಿಲ್ಲ. ಮತ್ತು ನಂತರ ಸ್ವಲ್ಪ ಸಮಯದವರೆಗೆ ವಾತಾವರಣ ಸ್ವಲ್ಪ ಶಾಂತವಾಯಿತು. ಚಂಡಮಾರುತದ ನಂತರ ಅಚಾನಕ್ ಆಗಿ ಎಲ್ಲವೂ ಸ್ತಬ್ಧವಾಗುವಂತೆ. ವಿಕ್ರಮ್ ಕೂಡ ಸುಮ್ಮನಾಗಿದ್ದನು. ಅವನ ಉಸಿರಾಟ ಜೋರಾಗಿ ನಡೆಯುತ್ತಿತ್ತು ಮತ್ತು ಅವನು ನೆಲದ ಕಡೆ ನೋಡುತ್ತಿದ್ದನು. ತನ್ನೊಳಗೆ ತಾನೇ ಹೋರಾಡುತ್ತಿರುವಂತೆ ಕಾಣುತ್ತಿತ್ತು. ನಾನು ಮೆಲ್ಲಗೆ ಅವನ ಹತ್ತಿರ ಹೋಗಿ ಅವನಿಗೆ ತಿಳಿ ಹೇಳುತ್ತಾ ಅಂದೆ, ನನ್ನ ಮಾತನ್ನು ಗಮನವಿಟ್ಟು ಕೇಳು. ಈಗ ನಡೆದು ಹೋದದ್ದನ್ನು ನಾವು ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ನಾವು ಎಚ್ಚೆತ್ತುಕೊಳ್ಳಬಹುದು. ಈ ಬಗ್ಗೆ ಯಾರಿಗೂ ಏನೂ ತಿಳಿಯಬಾರದು. ನೀನು ಹೊರಗೆ ಹೋಗುತ್ತೀಯಾ, ಎಲ್ಲರ ಜೊತೆ ಮೊದಲಿನಂತೆಯೇ ಇರುತ್ತೀಯಾ, ಈ ಮಗುವನ್ನು ಪ್ರೀತಿಸುತ್ತೀಯಾ, ಏನೂ ಆಗೇ ಇಲ್ಲ ಎಂಬಂತೆ ತೀರಾ ನಾರ್ಮಲ್ ಆಗಿ ಇರುತ್ತೀಯಾ. ನೀನು ಹೀಗೆ ಕುಸಿದು ಹೋದರೆ ಎಲ್ಲರಿಗೂ ಅನುಮಾನ ಬರುತ್ತದೆ ಮತ್ತು ನಂತರ ಎಲ್ಲವೂ ಮುಗಿದು ಹೋಗುತ್ತದೆ. ನನ್ನ ಮಾತು ಕೇಳಿ ಅವನು ಸ್ವಲ್ಪ ಸಮಯ ಸುಮ್ಮನಿದ್ದನು. ನಂತರ ಒಪ್ಪಿಕೊಂಡವನಂತೆ ಮೆಲ್ಲಗೆ ತಲೆಯಲ್ಲಾಡಿಸಿದನು. ನಾವಿಬ್ಬರೂ ನಮ್ಮನ್ನು ನಾವು ಸಾವರಿಸಿಕೊಂಡು ಕೋಣೆಯಿಂದ ಹೊರಗೆ ಬಂದೆವು. ಹಾಲಿನಲ್ಲಿ ನನ್ನ ಅತ್ತೆ ಮತ್ತು ನಾದಿನಿ ಕುಳಿತಿದ್ದರು ಮತ್ತು ಅವರಿಬ್ಬರೂ ಆ ಮಗುವನ್ನು ಕಂಡು ಎಷ್ಟು ಸಂತೋಷವಾಗಿದ್ದರು ಎಂದರೆ ಅವರಿಗೆ ಜೀವನದ ಅತಿದೊಡ್ಡ ಖುಷಿ ಸಿಕ್ಕಿದೆ ಎನ್ನುವಂತಿತ್ತು. ಅವರ ಮುಖದಲ್ಲಿ ಹೊಳಪಿತ್ತು. ಅವರು ಪದೇ ಪದೇ ಮಗುವನ್ನು ಮಡಿಲಿಗೆ ತೆಗೆದುಕೊಳ್ಳುತ್ತಿದ್ದರು, ಮುತ್ತು ಕೊಡುತ್ತಿದ್ದರು, ಅದರೊಡನೆ ಮಾತನಾಡುತ್ತಿದ್ದರು. ಮನೆಯಲ್ಲಿ ಮೊದಲ ಬಾರಿಗೆ ಇಷ್ಟು ವರ್ಷಗಳ ನಂತರ ಮಗುವಿನ ನಗು ಕೇಳಿಸುತ್ತಿತ್ತು. ಪ್ರತಿಯೊಂದು ಮೂಲೆಯೂ ಜೀವಂತವಾದಂತಿತ್ತು. ಯಾರಿಗೂ ನಮ್ಮೊಳಗೆ ನಡೆಯುತ್ತಿದ್ದ ಏರಿಳಿತದ ಅರಿವಿರಲಿಲ್ಲ. ನಿಧಾನವಾಗಿ ದಿನಗಳು ಕಳೆಯತೊಡಗಿದವು. ನಾವಿಬ್ಬರೂ ಒಂದು ನಕಲಿ ಜೀವನ ನಡೆಸಲು ಶುರು ಮಾಡಿದ್ದೆವು. ಹೊರಗಿನಿಂದ ಎಲ್ಲವೂ ಸರಿಯಾಗಿಯೇ ಇತ್ತು, ಆದರೆ ಒಳಗಿನಿಂದ ನಾವಿಬ್ಬರೂ ಪ್ರತಿಕ್ಷಣ ಭಯದಲ್ಲೇ ಬದುಕುತ್ತಿದ್ದೆವು. ಸಮಯ ಕಳೆಯಿತು ಮತ್ತು ಕೆಲವು ತಿಂಗಳುಗಳು ಹೀಗೆಯೇ ಸರಿದವು. ಈಗ ಎಲ್ಲವೂ ಸರಿಯಾಗಬಹುದು, ಆ ಭಯ ಒಂದು ಕೆಟ್ಟ ಕನಸಾಗಿ ಉಳಿಯಬಹುದು ಎಂದು ನನಗನಿಸತೊಡಗಿತ್ತು. ಆದರೆ ಅಸಲಿ ಭಯ ಇನ್ನೂ ಬಾಕಿಯಿದೆ ಎಂದು ನನಗೆ ತಿಳಿದಿರಲಿಲ್ಲ. ಒಂದು ದಿನ ನಾನು ನನ್ನ ಕೋಣೆಯ ಕಿಟಕಿಯ ಹತ್ತಿರ ನಿಂತು ಹೊರಗೆ ನೋಡುತ್ತಿದ್ದೆ. ಅಷ್ಟರಲ್ಲಿ ಒಬ್ಬ ಕೆಲಸದವಳು ನನ್ನ ಬಳಿ ಬಂದು ಹೇಳಿದಳು, ಅಕ್ಕ, ಯಾರೋ ನಿಮಗಾಗಿ ಈ ಲಕೋಟೆಯನ್ನು ಕೊಟ್ಟು ಹೋಗಿದ್ದಾರೆ. ನಾನು ಅದನ್ನು ಪಡೆದು ಹೇಳಿದೆ, ಸರಿ, ನೀನು ಹೋಗು. ಅವಳು ಹೋದ ತಕ್ಷಣ ನಾನು ಆ ಲಕೋಟೆಯನ್ನು ತೆರೆದೆ. ಅದರೊಳಗೆ ಒಂದು ದಪ್ಪನೆಯ ಫೈಲ್ ಇತ್ತು ಮತ್ತು ಕೆಲವು ಫೋಟೋಗಳಿದ್ದವು. ನಾನು ಆ ಫೋಟೋಗಳನ್ನು ನೋಡಿದ ತಕ್ಷಣ ನನ್ನ ಕೈಕಾಲುಗಳು ನಡುಗತೊಡಗಿದವು. ಆ ಚಿತ್ರಗಳಲ್ಲಿ ವಿಕ್ರಮ್ನ ಕಾರು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು ಮತ್ತು ಅದರ ಪಕ್ಕದಲ್ಲೇ ಆ ಹೆಂಗಸು ಬಿದ್ದಿದ್ದಳು. ಎಲ್ಲಕ್ಕಿಂತ ಭಯಾನಕ ಸಂಗತಿಯೆಂದರೆ ವಿಕ್ರಮ್ನ ಕೈಗಳಿಗೆ ರಕ್ತ ಹತ್ತಿತ್ತು. ಅಪಘಾತ ನಡೆದ ಅದೇ ಸ್ಥಳದಲ್ಲಿ ಅವನು ನಿಂತಿದ್ದಾನೆ ಎಂಬುದು ಸಾಫಾಗಿ ಕಾಣುತ್ತಿತ್ತು. ಇದನ್ನು ಕಂಡು ನನ್ನ ಕಾಲು ಕೆಳಗಿನ ಭೂಮಿ ಕುಸಿದಂತಾಯಿತು. ನನ್ನ ಮೆದುಳು ಕೆಲಸ ಮಾಡುವುದನ್ನು ನಿಲ್ಲಿಸಿತು. ನಮ್ಮಿಬ್ಬರಿಗೂ ಮಾತ್ರವಲ್ಲದೆ ಬೇರೆಯವರಿಗೂ ಈ ರಹಸ್ಯ ತಿಳಿದಿದೆ ಎಂದು ನನಗೆ ಅರ್ಥವಾಯಿತು. ಆ ಲಕೋಟೆಯಲ್ಲಿ ಒಂದು ಕಾಗದ ಕೂಡ ಇತ್ತು. ಅದರಲ್ಲಿ ಹೀಗೆ ಬರೆಯಲಾಗಿತ್ತು, ನಿನಗೇನನಿಸಿತ್ತು ವಿಕ್ರಮ್, ನೀನು ಇದೆಲ್ಲ ಮಾಡಿ ಬಚಾವಾಗುತ್ತೀಯಾ ಎಂದು? ಈಗ ನೋಡು ನಿನ್ನ ಗತಿ ಏನಾಗುತ್ತದೆ ಎಂದು. ಇದನ್ನು ಓದಿ ನನ್ನ ಕೈಯಿಂದ ಆ ಕಾಗದ ಕೆಳಗೆ ಬಿದ್ದಿತು. ನನ್ನ ಹೃದಯ ಜೋರಾಗಿ ಬಡಿಯುತ್ತಿತ್ತು. ಅಷ್ಟರಲ್ಲಿ ಅಚಾನಕ್ ಆಗಿ ನನ್ನ ಫೋನ್ ಸದ್ದಾಯಿತು. ನಾನು ಹೆದರಿದ್ದೆ, ಆದರೆ ಧೈರ್ಯ ಮಾಡಿ ಫೋನ್ ಎತ್ತಿದೆ. ಇನ್ನೊಂದು ಕಡೆಯಿಂದ ಒಬ್ಬ ವ್ಯಕ್ತಿಯ ಗಡುಸಾದ ದನಿ ಕೇಳಿಸಿತು. ಹಲೋ, ವಿಕ್ರಮ್ ಎಲ್ಲಿದ್ದಾನೆ? ನಾನು ಗಾಬರಿಯಿಂದ ಅಂದೆ. ಅವರು ಇಲ್ಲಿಲ್ಲ. ನೀವು ಯಾರು ಮಾತನಾಡುತ್ತಿರುವುದು? ನಾನು ಅವರ ಪತ್ನಿ ಮಾತನಾಡುತ್ತಿದ್ದೇನೆ. ಹೇಳಿ, ಏನಾಗಬೇಕಿತ್ತು? ಆ ವ್ಯಕ್ತಿ ನಗುತ್ತಾ ಹೇಳಿದನು, ಓಹೋ, ಹಾಗಾದರೆ ನೀವು ಮಾತನಾಡುತ್ತಿದ್ದೀರಾ? ನನಗೆ ವಿಕ್ರಮ್ ಜೊತೆ ಮಾತನಾಡಬೇಕಿತ್ತು, ಆದರೆ ಪರವಾಗಿಲ್ಲ, ನೀವೇ ಕೇಳಿಸಿಕೊಳ್ಳಿ. ಅವನಿಗೆ ಹೇಳು, ಒಬ್ಬರ ಜೀವ ತೆಗೆದು ಅವನು ಹೀಗೆ ಬಚಾವಾಗಲು ಸಾಧ್ಯವಿಲ್ಲ ಎಂದು. ಯಾವ ರಕ್ತವನ್ನು ಅವನು ರಸ್ತೆಯ ಮೇಲೆ ಬಿಟ್ಟು ಬಂದಿದ್ದನೋ ಅದು ಈಗ ಅವನ ಗಂಟಲವರೆಗೆ ಬಂದಿದೆ. ಇನ್ನು ಅವನು ಉಳಿಯುವುದಿಲ್ಲ. ನೀನು ಅವನನ್ನು ಉಳಿಸಲು ಬಯಸಿದರೆ 1 ಕೋಟಿ ರೂಪಾಯಿಯ ವ್ಯವಸ್ಥೆ ಮಾಡು ಮತ್ತು ನನ್ನ ಬಾಯಿಯನ್ನು ಶಾಶ್ವತವಾಗಿ ಮುಚ್ಚಿಸಿಬಿಡು. ಇದನ್ನು ಕೇಳಿ ನನ್ನ ಕೈಕಾಲುಗಳು ನಡುಗತೊಡಗಿದವು. ನನ್ನ ದೇಹದಲ್ಲಿ ಜೀವವೇ ಇಲ್ಲದಂತಾಯಿತು. ನಾನು ಏನೂ ಮಾತನಾಡದೆ ಫೋನ್ ಕಟ್ ಮಾಡಿದೆ ಮತ್ತು ವೇಗವಾಗಿ ನನ್ನ ಕೋಣೆಯ ಕಡೆಗೆ ಓಡಿದೆ. ಅಲ್ಲಿ ವಿಕ್ರಮ್ ಮಲಗಿದ್ದನು. ನಾನು ಅವನನ್ನು ಅಲುಗಾಡಿಸಿ ಎಬ್ಬಿಸಿದೆ. ಅವನು ಗಾಬರಿಯಿಂದ ಎದ್ದು ಕೇಳಿದನು, ಏನಾಯಿತು? ನಾನು ಅವನಿಗೆ ಆ ಲಕೋಟೆ ಮತ್ತು ಫೋಟೋಗಳನ್ನು ತೋರಿಸಿ ಫೋನ್ನಲ್ಲಿ ನಡೆದ ಎಲ್ಲವನ್ನೂ ವಿವರಿಸಿದೆ.
ಇದೆಲ್ಲವನ್ನೂ ಕೇಳಿ ಅವನು ಸಂಪೂರ್ಣವಾಗಿ ಕುಸಿದು ಹೋದನು. ಅವನು ಹುಚ್ಚನಂತೆ ಅತ್ತಿತ್ತ ಓಡಾಡತೊಡಗಿದನು ಮತ್ತು ಪದೇ ಪದೇ ಒಂದೇ ಮಾತು ಹೇಳುತ್ತಿದ್ದನು, ನಾನು ಹೇಳಿರಲಿಲ್ಲವೇ ಈ ಮಗು ನಮ್ಮನ್ನು ಬರ್ಬಾದ್ ಮಾಡುತ್ತದೆ ಎಂದು? ಇದು ನಮ್ಮನ್ನು ಎಲ್ಲಿಯೂ ಇಲ್ಲದಂತೆ ಮಾಡುತ್ತದೆ. ಎಲ್ಲವೂ ಮುಗಿದು ಹೋಯಿತು. ಈಗ ಏನೂ ಉಳಿದಿಲ್ಲ. ಅವನು ತನ್ನದೇ ಮಾತುಗಳಲ್ಲಿ ಕಳೆದು ಹೋಗಿದ್ದನು. ಅವನಿಗೆ ಪ್ರಜ್ಞೆಯೇ ಇಲ್ಲದಂತಿತ್ತು. ನಂತರ ಅವನು ಹಠಾತ್ತಾಗಿ ಅಲ್ಮೇರಾ ತೆರೆದು ಒಂದು ಸೂಟ್ಕೇಸ್ ತೆಗೆದನು ಮತ್ತು ಬೇಗಬೇಗನೆ ಅದರಲ್ಲಿ ಬಟ್ಟೆಗಳನ್ನು ತುಂಬಲು ಶುರುಮಾಡಿದನು. ನಾನು ಇದನ್ನು ಕಂಡು ಬೆಚ್ಚಿಬಿದ್ದೆ. ನಾನು ಅವನ ಕೈ ಹಿಡಿದು ಹೇಳಿದೆ, ನೀನು ಇದೇನು ಮಾಡುತ್ತಿದ್ದೀಯಾ? ನಿನಗೇನೂ ಹುಚ್ಚು ಹಿಡಿದಿದೆಯೇ? ಅವನು ಕೋಪದಿಂದ ಕಿರುಚಿದನು, ನಾನು ಇಲ್ಲಿ ಇರಲು ಸಾಧ್ಯವಿಲ್ಲ. ನಾನು ಓಡಿ ಹೋಗುತ್ತೇನೆ. ಯಾರೂ ನನ್ನನ್ನು ಹುಡುಕಲಾಗದಷ್ಟು ದೂರ ಎಲ್ಲಿಯಾದರೂ ಹೊರಟು ಹೋಗುತ್ತೇನೆ. ನಾನು ಅವನನ್ನು ತಡೆಯುತ್ತಾ ಹೇಳಿದೆ, ನೀನು ಓಡಿ ಎಲ್ಲಿಗೆ ಹೋಗುತ್ತೀಯಾ? ಎಲ್ಲಿಯವರೆಗೆ ಓಡುತ್ತೀಯಾ? ಮತ್ತು ಒಂದು ವೇಳೆ ನೀನು ಓಡಿ ಹೋದರೂ ಇದೆಲ್ಲವೂ ಮುಗಿದು ಹೋಗುತ್ತದೆಯೇ? ಇಲ್ಲ ವಿಕ್ರಮ್, ಇದು ಮುಗಿಯುವುದಿಲ್ಲ. ನಾವು ಇದನ್ನು ಎದುರಿಸಲೇಬೇಕು. ನೀನು ಹೀಗೆ ಓಡಿಹೋದರೆ ಇನ್ನೂ ಹೆಚ್ಚಾಗಿ ಸಿಕ್ಕಿಹಾಕಿಕೊಳ್ಳುತ್ತೀಯಾ? ಆದರೆ ಅವನು ನನ್ನ ಮಾತು ಕೇಳಲು ತಯಾರಿರಲಿಲ್ಲ. ಅವನ ಕಣ್ಣುಗಳಲ್ಲಿ ಭಯ ಎಷ್ಟೊಂದು ತುಂಬಿತ್ತೆಂದರೆ ಅವನಿಗೆ ಏನನ್ನೂ ಯೋಚಿಸಲು ಸಾಧ್ಯವಾಗುತ್ತಿರಲಿಲ್ಲ. ನಾವು ಯಾವುದಾದರೂ ದಾರಿ ಹುಡುಕಬೇಕು, ಏನು ಮಾಡಬೇಕೆಂದು ಯೋಚಿಸಬೇಕು ಎಂದು ನಾನು ಪದೇ ಪದೇ ಅವನಿಗೆ ತಿಳಿಹೇಳುತ್ತಿದ್ದೆ. ಆದರೆ ಅವನು ಮಾತ್ರ ತಾನು ಇಲ್ಲಿ ಇರಲು ಸಾಧ್ಯವಿಲ್ಲ ಎಂಬ ಒಂದೇ ಮಾತನ್ನು ಜಪಿಸುತ್ತಿದ್ದನು. ನಾನು ಅವನ ಮುಂದೆ ನಿಂತಿದ್ದೆ ಮತ್ತು ನನಗೆ ಮೊದಲ ಬಾರಿಗೆ ಅನಿಸಿತು, ಈಗ ನಾನು ಧೈರ್ಯ ತೋರಿಸದಿದ್ದರೆ ಎಲ್ಲವೂ ನಿಜವಾಗಿಯೂ ನಾಶವಾಗಿಬಿಡುತ್ತದೆ. ನಾನೇ ಏನಾದರೂ ಮಾಡಬೇಕು, ಏಕೆಂದರೆ ಒಂದು ವೇಳೆ ಅವನು ಕುಸಿದು ಹೋದರೆ ನಾವಿಬ್ಬರೂ ಮುಳುಗಿ ಹೋಗುತ್ತೇವೆ. ಈ ಬಾರಿ ಕೇವಲ ನಮ್ಮ ಜೀವನ ಮಾತ್ರವಲ್ಲ, ಆ ಮುಗ್ಧ ಮಗುವಿನ ಜೀವನವೂ ಪಣಕ್ಕಿಟ್ಟಿತ್ತು. ನಾನು ಅವನ ಕೈಯಿಂದ ಅವನ ಪಾಸ್ಪೋರ್ಟ್ ಅನ್ನು ಒಮ್ಮೆಗೆ ಕಸಿದುಕೊಂಡೆ ಮತ್ತು ಒಂದು ಕ್ಷಣವೂ ಯೋಚಿಸದೆ ಎದುರಿಗಿದ್ದ ಉರಿಯುತ್ತಿರುವ ಮೇಣದ ಬತ್ತಿಯ ಹತ್ತಿರ ಕೊಂಡೊಯ್ದು ಅದಕ್ಕೆ ಬೆಂಕಿ ಹಚ್ಚಿದೆ. ಅವನು ಗಾಬರಿಯಾದನು ಮತ್ತು ನನ್ನ ಕೈಯಿಂದ ಪಾಸ್ಪೋರ್ಟ್ ಕಸಿದುಕೊಳ್ಳಲು ಪ್ರಯತ್ನಿಸಿದನು. ಆದರೆ ಈ ಬಾರಿ ನಾನು ಅವನಿಗಿಂತ ಹೆಚ್ಚು ಬಲಶಾಲಿಯಾಗಿದ್ದೆ. ನಾನು ಅವನನ್ನು ಹಿಂದಕ್ಕೆ ತಳ್ಳುತ್ತಾ ಸ್ಪಷ್ಟವಾಗಿ ಹೇಳಿದೆ, ನನ್ನ ಮಾತನ್ನು ಕಿವಿಕೊಟ್ಟು ಕೇಳು. ನೀನು ಎಲ್ಲಿಯೂ ಹೋಗುವುದಿಲ್ಲ ಮತ್ತು ಎಲ್ಲಿಯೂ ಓಡುವುದಿಲ್ಲ. ಈಗ ಏನೇ ಆದರೂ ಇಲ್ಲೇ ಆಗಬೇಕು. ನಾವಿಬ್ಬರೂ ಸೇರಿ ಅದನ್ನು ಎದುರಿಸೋಣ. ನೀನು ಈಗ ಶಾಂತವಾಗಿ ಕುಳಿತುಕೋ. ನನಗೆ ಯೋಚಿಸಲು ಬಿಡು. ನನ್ನ ಧ್ವನಿಯಲ್ಲಿ ಮೊದಲ ಬಾರಿಗೆ ಭಯಕ್ಕಿಂತ ಹೆಚ್ಚಾಗಿ ಕಠೋರತೆಯಿತ್ತು. ನಾನು ಇನ್ನೂ ಹಿಂದೆ ಸರಿಯುವವಳಲ್ಲ ಎಂಬುದು ಅವನಿಗೆ ಅರ್ಥವಾಯಿತು ಎಂಬಂತೆ ಅವನು ನನ್ನನ್ನೇ ನೋಡುತ್ತಾ ನಿಂತನು. ಅವನು ನಿಧಾನವಾಗಿ ಕುಳಿತುಕೊಂಡನು, ಆದರೆ ಅವನ ಮುಖದಲ್ಲಿ ಭಯ ಸ್ಪಷ್ಟವಾಗಿತ್ತು. ನನ್ನ ಮೆದುಳು ಬಹಳ ವೇಗವಾಗಿ ಕೆಲಸ ಮಾಡುತ್ತಿತ್ತು. ನನಗೆ ಈಗ ಯಾವುದೇ ಪರಿಸ್ಥಿತಿಯಲ್ಲೂ ಸತ್ಯ ತಿಳಿಯಬೇಕಿತ್ತು. ಆ ರಾತ್ರಿ ಏನಾಯಿತು? ಆ ಹೆಂಗಸು ಯಾರು? ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಯಾವ ಬಾಲಕನಿಂದ ಈ ಮಗುವನ್ನು ಪಡೆದಿದ್ದೆನೋ ಆ ಬಾಲಕ ಯಾರು? ಏಕೆಂದರೆ ಇದೆಲ್ಲವೂ ಪರಸ್ಪರ ಸಂಬಂಧ ಹೊಂದಿದೆ ಎಂಬುದು ಈಗ ಸ್ಪಷ್ಟವಾಗಿತ್ತು. ನಾನು ತಡಮಾಡದೆ ನನ್ನ ಕಾರಿನ ಚಾವಿ ತೆಗೆದುಕೊಂಡು ವೇಗವಾಗಿ ಹೊರಗೆ ಬಂದೆ. ನಾನು ದಡಬಡಿಸಿ ಕಾರಿನ ಹತ್ತಿರ ತಲುಪಿ ಒಳಗೆ ಕುಳಿತು ತಕ್ಷಣ ಸ್ಟಾರ್ಟ್ ಮಾಡಿದೆ. ಈ ಬಾರಿ ನನ್ನ ಡ್ರೈವಿಂಗ್ ಮೊದಲಿನಿಗಿಂತಲೂ ವೇಗವಾಗಿತ್ತು. ಆದರೆ ಈಗ ನನ್ನೊಳಗೆ ಭಯವಿರಲಿಲ್ಲ, ಕೇವಲ ಸತ್ಯ ತಿಳಿಯಬೇಕು ಎಂಬ ಹಠವಿತ್ತು. ಆ ಪುಟ್ಟ ಬಾಲಕ ನನಗೆ ಎಲ್ಲಿ ಸಿಕ್ಕಿದ್ದನೋ ಅದೇ ರಸ್ತೆಯ ಕಡೆಗೆ ನಾನು ಹೊರಟೆ. ದಾರಿಯುದ್ದಕ್ಕೂ ನಾನು ಅವನ ಬಗ್ಗೆಯೇ ಯೋಚಿಸುತ್ತಿದ್ದೆ. ಅವನ ಮುಗ್ಧ ಮುಖ, ಕಣ್ಣುಗಳಲ್ಲಿ ಅಡಗಿದ್ದ ನೋವು ಮತ್ತು ಈಗ ನನ್ನ ಬಳಿ ಇರುವ ಆ ಪುಟ್ಟ ಹೆಣ್ಣು ಮಗು. ನಾನು ಅಲ್ಲಿಗೆ ತಲುಪಿ ಕಾರು ನಿಲ್ಲಿಸಿ ಇತ್ತ ಕಡೆ ಅತ್ತ ಕಡೆ ನೋಡಿದೆ. ಆದರೆ ಅವನು ಎಲ್ಲೂ ಕಾಣಿಸಲಿಲ್ಲ. ನಾನು ಬಹಳ ಹೊತ್ತು ಅವನನ್ನು ಹುಡುಕಿದೆ. ಪ್ರತಿಯೊಂದು ಮೂಲೆಯಲ್ಲೂ ನೋಡಿದೆ, ಆದರೆ ಅವನು ಸಿಗಲಿಲ್ಲ. ಅಷ್ಟರಲ್ಲಿ ಪಕ್ಕದಲ್ಲಿದ್ದ ಒಂದು ಸಣ್ಣ ಕೊಳಚೆ ಪ್ರದೇಶದ ಬಸ್ತಿ ಮೇಲೆ ನನ್ನ ದೃಷ್ಟಿ ಬಿತ್ತು. ಅವನು ಬಹುಶಃ ಅಲ್ಲಿಯೇ ಇರಬಹುದು ಎಂದು ನನಗೆ ಅನಿಸಿತು. ನಾನು ಕಾರನ್ನು ನಿಧಾನವಾಗಿ ಆ ಬಸ್ತಿಯೊಳಗೆ ಕೊಂಡೊಯ್ದೆ. ಅಲ್ಲಿ ಗಲೀಜು ಇತ್ತು, ಮುರಿದ ಗುಡಿಸಲುಗಳಿದ್ದವು ಮತ್ತು ಎಲ್ಲೆಡೆ ವಿಷಾದ ಆವರಿಸಿತ್ತು. ನಾನು ಕಾರಿನಿಂದ ಇಳಿದು ಕಾಲುನಡಿಗೆಯಲ್ಲಿ ಒಳಗೆ ಹೋದೆ. ಅಷ್ಟರಲ್ಲಿ ಕಸದ ರಾಶಿಯ ಪಕ್ಕದಲ್ಲಿದ್ದ ಒಂದು ಸಣ್ಣ ಮಂಚದ ಮೇಲೆ ನನ್ನ ದೃಷ್ಟಿ ಬಿತ್ತು. ಅವನು ಅದೇ ಬಾಲಕನಾಗಿದ್ದ. ಅವನು ನೆಲದ ಮೇಲೆ ಕುಳಿತು ಶೂನ್ಯ ದೃಷ್ಟಿಯಿಂದ ಏನನ್ನೋ ನೋಡುತ್ತಿದ್ದ. ನಾನು ಅವನ ಬಳಿ ಹೋಗಿ ಮೆಲ್ಲಗೆ ಹೇಳಿದೆ, ಕೇಳು, ಇಲ್ಲಿ ಬಾ. ಅವನು ನನ್ನನ್ನು ನೋಡಿ ಹೆದರಿ ಎದ್ದು ಹಿಂದಕ್ಕೆ ಹೋಗತೊಡಗಿದನು. ನಾನು ತಕ್ಷಣ ಹೇಳಿದೆ, ಹೆದರುವ ಅಗತ್ಯವಿಲ್ಲ, ನಾನು ನಿನಗೆ ಏನೂ ಮಾಡುವುದಿಲ್ಲ, ಕೇವಲ ನಿನ್ನನ್ನು ಏನೋ ಕೇಳಬೇಕಿದೆ. ನನ್ನ ಧ್ವನಿ ಈಗ ಮೊದಲಿನಂತಿರಲಿಲ್ಲ, ಅದರಲ್ಲಿ ಮೃದುತ್ವವಿತ್ತು. ಅವನು ಸ್ವಲ್ಪ ಹೊತ್ತು ನಿಂತು ನಂತರ ನಿಧಾನವಾಗಿ ನನ್ನ ಬಳಿ ಬಂದನು. ನಾನು ಅವನ ಕೈ ಹಿಡಿದು ನನ್ನ ಕಾರಿನಲ್ಲಿ ಕೂರಿಸಿದೆ.
ಅವನು ಸುಮ್ಮನೆ ಕುಳಿತುಕೊಂಡನು. ಅವನಿಗೆ ಈಗ ಏನನ್ನೂ ಯೋಚಿಸುವ ಶಕ್ತಿಯೇ ಉಳಿದಿಲ್ಲವೇನೋ ಎಂಬಂತಿತ್ತು. ನಾನು ಅವನನ್ನು ಹತ್ತಿರದ ಒಂದು ಹೋಟೆಲ್ಗೆ ಧಾಬಾ ಕರೆದೊಯ್ದು ಕೂರಿಸಿ ಊಟ ತರಿಸಿದೆ. ನಾನು ಅವನಿಗೆ ಹೇಳಿದೆ, ಮೊದಲು ಸಮಾಧಾನವಾಗಿ ಊಟ ಮಾಡು, ಆಮೇಲೆ ನಾವು ಮಾತನಾಡೋಣ. ಅವನು ಮೊದಲು ಹಿಂಜರಿದನು, ಆದರೆ ನಂತರ ಬಹಳ ದಿನಗಳಿಂದ ಸರಿಯಾಗಿ ತಿಂದಿಲ್ಲ ಎಂಬಂತೆ ಬೇಗನೆ ಉಣ್ಣತೊಡಗಿದನು. ನಾನು ಅವನನ್ನೇ ನೋಡುತ್ತಿದ್ದೆ ಮತ್ತು ನನ್ನೊಳಗಿನ ಏನೋ ಒಂದು ಕರಗತೊಡಗಿತು. ಅವನು ಸ್ವಲ್ಪ ಶಾಂತನಾದ ಮೇಲೆ ನಾನು ಮೆಲ್ಲಗೆ ಕೇಳಿದೆ, ಈಗ ನನಗೆ ಹೇಳು, ಆ ಹೆಂಗಸು ಯಾರು? ಮತ್ತು ಈ ಮಗು ನಿನಗೆ ಏನಾಗಬೇಕು? ನೀನು ನನಗೆ ಹೆದರಬೇಡ, ಎಲ್ಲವನ್ನೂ ನಿಜವಾಗಿ ಹೇಳಿಬಿಡು. ಅವನು ನನ್ನ ಕಡೆ ನೋಡಿದನು. ಅವನ ಕಣ್ಣುಗಳಲ್ಲಿ ನೀರು ತುಂಬಿ ಬಂತು ಮತ್ತು ಅವನು ನಿಧಾನವಾಗಿ ಮಾತನಾಡಲು ಶುರುಮಾಡಿದನು. ಅಕ್ಕ, ಅವರು ನನ್ನ ಮಾಸಿ, ದೊಡ್ಡಮ್ಮ, ಚಿಕ್ಕಮ್ಮ. ನನ್ನ ತಾಯಿ ಬಹಳ ಹಿಂದೆಯೇ ತೀರಿಹೋಗಿದ್ದರು ಮತ್ತು ಅದರ ನಂತರ ನಾನು ಅವರ ಜೊತೆಯಲ್ಲೇ ಇರುತ್ತಿದ್ದೆ. ಅವರು ನನ್ನನ್ನು ನೋಡಿಕೊಳ್ಳುತ್ತಿದ್ದರು, ಊಟ ಹಾಕುತ್ತಿದ್ದರು. ಆದರೆ ಕಳೆದ ಕೆಲವು ಸಮಯದಿಂದ ಅವರು ಒಬ್ಬ ಮನುಷ್ಯನನ್ನು ಭೇಟಿಯಾಗುತ್ತಿದ್ದರು. ಅವರು ಪ್ರತಿದಿನ ಅವನನ್ನು ಭೇಟಿಯಾಗಲು ಹೋಗುತ್ತಿದ್ದರು. ಆ ಮನುಷ್ಯ ಯಾರು ಎಂದು ನಾನು ಎಷ್ಟೋ ಬಾರಿ ಕೇಳಿದೆ. ಆದರೆ ಅವನು ನನಗೆ ಬಹಳ ಹತ್ತಿರದವನು. ಆದರೆ ಅವನ ಬಗ್ಗೆ ನಿನಗೆ ಈಗ ಏನೂ ಹೇಳಲು ಸಾಧ್ಯವಿಲ್ಲ ಎಂದು ಮಾತ್ರ ಹೇಳುತ್ತಿದ್ದರು. ಆ ರಾತ್ರಿ ಕೂಡ ಅವರು ಅದೇ ಮನುಷ್ಯನನ್ನು ಭೇಟಿಯಾಗಲು ಹೋಗಿದ್ದರು. ನಾನು ದೂರದಿಂದ ಎಲ್ಲವನ್ನೂ ನೋಡುತ್ತಿದ್ದೆ. ಅವರಿಬ್ಬರೂ ಮಾತನಾಡುತ್ತಿದ್ದರು. ಆದರೆ ಹಠಾತ್ತಾಗಿ ಅವರ ನಡುವೆ ಜಗಳ ಶುರುವಾಯಿತು. ಮಾಸಿ ಅವನ ಕಾಲರ್ ಹಿಡಿದುಕೊಂಡಿದ್ದರು. ಅವರು ಬಹಳ ಕೋಪದಲ್ಲಿದ್ದರು. ಆಗ ಆ ಮನುಷ್ಯನ ಕುತ್ತಿಗೆಯಿಂದ ಒಂದು ಲಾಕೆಟ್ ಕೆಳಗೆ ಬಿದ್ದಿತು ಮತ್ತು ಅದು ಮಾಸಿಯ ಕೈಗೆ ಸಿಕ್ಕಿತು. ಆ ಮನುಷ್ಯ ಇನ್ನೂ ಹೆಚ್ಚು ಕೋಪಗೊಂಡನು ಮತ್ತು ಹಠಾತ್ತಾಗಿ ತನ್ನ ಕಾರನ್ನು ಸ್ಟಾರ್ಟ್ ಮಾಡಿ ಮಾಸಿಗೆ ಜೋರಾಗಿ ಡಿಕ್ಕಿ ಹೊಡೆದನು ಮತ್ತು ಅಲ್ಲಿಂದ ಓಡಿಹೋದನು. ನಾನು ಎಲ್ಲವನ್ನೂ ನೋಡುತ್ತಿದ್ದೆ. ನಾನು ಓಡುತ್ತಾ ಮಾಸಿಯ ಬಳಿ ಹೋದೆ. ಅವರು ಬಹಳ ಕೆಟ್ಟ ಸ್ಥಿತಿಯಲ್ಲಿದ್ದರು. ರಕ್ತ ಹರಿಯುತ್ತಿತ್ತು. ನಾನು ಅಳುತ್ತಿದ್ದೆ. ಏನು ಮಾಡಬೇಕೆಂದು ನನಗೆ ಅರ್ಥವಾಗುತ್ತಿರಲಿಲ್ಲ. ಆದರೆ ನಾನು ಧೈರ್ಯ ಮಾಡಿ ಹೇಗೋ ಅವರನ್ನು ಎತ್ತಿಕೊಂಡು ಹತ್ತಿರದ ಒಂದು ಸಣ್ಣ ಕ್ಲಿನಿಕ್ಗೆ ಕರೆದೊಯ್ದೆ. ಅಲ್ಲಿ ಒಬ್ಬ ಕಂಪೌಂಡರ್ ಇದ್ದನು. ಅವನು ಅವರಿಗೆ ಪಟ್ಟಿ ಮಾಡಿದನು. ಆದರೆ ಮಾಸಿಯ ಸ್ಥಿತಿ ಬಹಳ ಹದಗೆಟ್ಟಿತ್ತು. ಅದೇ ಸಮಯದಲ್ಲಿ ಅವರು ಈ ಹೆಣ್ಣು ಮಗುವಿಗೆ ಜನ್ಮ ನೀಡಿದರು. ಆದರೆ ಅವರು ಸ್ವತಃ ಬದುಕಲು ಸಾಧ್ಯವಾಗಲಿಲ್ಲ. ಅವರು ನಮ್ಮನ್ನು ಅಗಲಿದರು. ಅವರು ಹೋದ ನಂತರ ಆ ಕಂಪೌಂಡರ್ ಮಾಸಿಯ ಕೈಯಲ್ಲಿದ್ದ ಲಾಕೆಟ್ ಅನ್ನು ಈ ಮಗುವಿನ ಕುತ್ತಿಗೆಗೆ ಹಾಕಿದನು ಮತ್ತು ನಂತರ ನಾನು ಒಬ್ಬಂಟಿಯಾದೆ. ನಾನು ಈ ಮಗುವನ್ನು ಎತ್ತಿಕೊಂಡು ಅತ್ತಿತ್ತ ಅಲೆಯುತ್ತಿದ್ದೆ. ನನ್ನ ಬಳಿ ಹಣವಿರಲಿಲ್ಲ. ನಾನು ಅವಳನ್ನು ಎಲ್ಲೂ ಒಳ್ಳೆಯ ಆಸ್ಪತ್ರೆಗೆ ಕರೆದೊಯ್ಯಲು ಸಾಧ್ಯವಾಗಲಿಲ್ಲ. ನಾನು ಬಹಳ ಆತಂಕದಲ್ಲಿದ್ದೆ ಮತ್ತು ಅದೇ ಸ್ಥಿತಿಯಲ್ಲಿ ರಸ್ತೆಯಲ್ಲಿ ಸುತ್ತುತ್ತಿದ್ದೆ. ಆಗಲೇ ನೀವು ನನಗೆ ಸಿಕ್ಕಿದ್ದು. ಅವರ ಮಾತು ಮುಗಿಯುತ್ತಿದ್ದಂತೆಯೇ ನನ್ನೊಳಗೆ ಎಲ್ಲವೂ ಅಲುಗಾಡಿದಂತಾಯಿತು. ಈಗ ಎಲ್ಲಾ ವಿಷಯಗಳು ಸ್ಪಷ್ಟವಾಗತೊಡಗಿದವು. ಪ್ರತಿಯೊಂದೂ ತುಣುಕು ಸೇರುತ್ತಿತ್ತು. ಆ ಮನುಷ್ಯ ಬೇರೆ ಯಾರೂ ಅಲ್ಲ, ವಿಕ್ರಮ್ ಆಗಿದ್ದನು. ಆ ಹೆಂಗಸನ್ನು ಕೊಂದವನೂ ಅವನೇ. ಯಾವ ಲಾಕೆಟ್ ಈ ಮಗುವಿನ ಕುತ್ತಿಗೆಯಲ್ಲಿದೆಯೋ ಅದು ಅವನದೇ ಆಗಿತ್ತು ಮತ್ತು ಅವನೇ ಈಗ ಈ ಮಗುವನ್ನು ಕಂಡು ಹೆದರುತ್ತಿದ್ದನು. ನಾನು ಸ್ವಲ್ಪ ಸಮಯ ಸುಮ್ಮನಿದ್ದೆ. ನನ್ನ ಬಳಿ ಹೇಳಲು ಏನೂ ಇರಲಿಲ್ಲ. ಆದರೆ ಈಗ ನನಗೆ ಎಲ್ಲವೂ ಅರ್ಥವಾಗಿತ್ತು ಮತ್ತು ಈಗ ನನ್ನ ಮುಂದೆ ಸತ್ಯವನ್ನು ಎದುರಿಸುವ ಒಂದೇ ದಾರಿಯಿತ್ತು. ಏನೇ ಆದರೂ ಸರಿ. ನಾನು ಆ ಬಾಲಕನಿಗೆ ಸ್ವಲ್ಪ ಹಣ ನೀಡಿ ಹೇಳಿದೆ, ನೀನು ನಿನ್ನ ಕಾಳಜಿ ಮಾಡು ಮತ್ತು ಈಗ ಯಾವುದಾದರೂ ಸುರಕ್ಷಿತ ಜಾಗಕ್ಕೆ ಹೊರಟು ಹೋಗು. ಅವನು ಸುಮ್ಮನೆ ನನ್ನ ಕಡೆಗೆ ನೋಡುತ್ತಿದ್ದನು. ನಂತರ ನಿಧಾನವಾಗಿ ತಲೆ ಅಲ್ಲಾಡಿಸಿ ಅಲ್ಲಿಂದ ಹೊರಟು ಹೋದನು. ನಾನು ಕಾರಿನಲ್ಲಿ ಕುಳಿತಿದ್ದೆ. ಅಷ್ಟರಲ್ಲಿ ನನ್ನ ಫೋನ್ ಸ್ಕ್ರೀನ್ ಮೇಲೆ ಒಂದು ಕರೆ ಬಂತು. ನಾನು ಫೋನ್ ಎತ್ತುತ್ತಿದ್ದಂತೆಯೇ ಇನ್ನೊಂದು ಕಡೆಯಿಂದ ಗಡುಸಾದ ದನಿ ಕೇಳಿಸಿತು. ಅನಿಕಾ, ಹಣದ ವ್ಯವಸ್ಥೆ ಆಯಿತೋ ಇಲ್ಲವೋ ಅಥವಾ ನಾನು ಈ ಎಲ್ಲಾ ಸಾಕ್ಷಿಗಳನ್ನು ಪೊಲೀಸರಿಗೆ ನೀಡಲೇ? ಈ ಧ್ವನಿಯನ್ನು ಗುರುತಿಸಲು ನನಗೆ ಒಂದು ಕ್ಷಣವೂ ಬೇಕಾಗಲಿಲ್ಲ. ಇದು ಅದೇ ದುರಾಸೆಯ ಕಂಪೌಂಡರ್ನ ದನಿಯಾಗಿತ್ತು. ಯಾರ ಬಳಿಗೆ ನಾನು ಇಲ್ಲಿಯವರೆಗೆ ಹೋಗುತ್ತಿದ್ದೆನೋ ಅವನೇ ಆಗಿದ್ದನು. ನನಗಾಗಿ ನಕಲಿ ವರದಿಗಳನ್ನು ಸಿದ್ಧಪಡಿಸಿದವನು ಇವನೇ. ನನ್ನ ಮೆದುಳಿನಲ್ಲಿ ತಕ್ಷಣ ಎಲ್ಲಾ ಕೊಂಡಿಗಳೂ ಬೆಸೆದುಕೊಂಡವು. ಇದೆಲ್ಲವೂ ಅವನ ಆಟ ಎಂಬುದು ನನಗೆ ಅರ್ಥವಾಯಿತು. ಅವನು ದುರಾಸೆಯಿಂದ ತನ್ನ ಧ್ವನಿಯನ್ನು ಬದಲಿಸುವ ಅಗತ್ಯವನ್ನೂ ಕಾಣಲಿಲ್ಲ ಮತ್ತು ಅದೇ ಗಡಿಬಿಡಿಯಲ್ಲಿ ನನ್ನ ಜೊತೆ ಮಾತನಾಡಿದನು. ಆ ದಿನ ಆ ಬಾಲಕ ತನ್ನ ಮಾಸಿಯನ್ನು ಅದೇ ಕ್ಲಿನಿಕ್ಗೆ ಕರೆದುಕೊಂಡು ಹೋದಾಗ ಈ ಕಂಪೌಂಡರ್ ಆ ಹೆಂಗಸಿನ ಕೈಯಲ್ಲಿ ಆ ಲಾಕೆಟ್ ನೋಡಿರಬೇಕು ಎಂದು ನನಗೆ ಒಳಗೊಳಗೆ ಅರ್ಥವಾಯಿತು. ನಂತರ ನಾನು ನಕಲಿ ವರದಿಗಳಿಗಾಗಿ ನನ್ನ ಮತ್ತು ವಿಕ್ರಮ್ನ ಫೋಟೋ ನೀಡಿದಾಗ ಅದರಲ್ಲಿ ವಿಕ್ರಮ್ನ ಕುತ್ತಿಗೆಯಲ್ಲಿದ್ದ ಅದೇ ಲಾಕೆಟ್ ನೋಡಿ ಇವನಿಗೆ ಎಲ್ಲವೂ ಅರ್ಥವಾಗಿರಬೇಕು. ನಂತರ ಇವನು ಅಪಘಾತ ನಡೆದ ಸ್ಥಳಕ್ಕೆ ಹೋಗಿ ಹೇಗಾದರೂ ಸಾಕ್ಷಿಗಳನ್ನು ಸಂಗ್ರಹಿಸಿರಬೇಕು
ಮತ್ತು ಈಗ ನಮ್ಮನ್ನು ಬ್ಲ್ಯಾಕ್ಮೇಲ್ ಮಾಡುತ್ತಿದ್ದಾನೆ. ನಾನು ನನ್ನ ಧ್ವನಿಯನ್ನು ಸಂಪೂರ್ಣ ಶಾಂತವಾಗಿಟ್ಟುಕೊಂಡು ಕೇಳಿದೆ, ನಿನ್ನ ಬಳಿ ಯಾವ ಸಾಕ್ಷಿಗಳಿವೆ? ಅವನು ನಗುತ್ತಾ ಹೇಳಿದನು, ನೀನು ಎಣಿಸಿ ಎಣಿಸಿ ಸುಸ್ತಾಗುವಷ್ಟು ಸಾಕ್ಷಿಗಳಿವೆ. ನೀನು ಕೇವಲ ಹಣ ಸಿದ್ಧಪಡಿಸಿಡು, ನಾನು ಎಲ್ಲವನ್ನೂ ಕೊಡುತ್ತೇನೆ. ನಾನು ಅವನಿಗೆ ಹೇಳಿದೆ, ಸರಿ, ಎಲ್ಲಿ ಮತ್ತು ಯಾವಾಗ ಭೇಟಿಯಾಗಬೇಕೆಂದು ಹೇಳು. ಅವನು ಹೇಳಿದನು, ನಾನು ಒಂದು ಜಾಗದಲ್ಲಿ ಸಾಕ್ಷಿಗಳನ್ನು ಇಡುತ್ತೇನೆ. ನೀನು ಮೊದಲು ಹಣ ಇಟ್ಟು ಸಾಕ್ಷಿಗಳನ್ನು ತಗೊಂಡು ಹೋಗು. ನಾನು ತಕ್ಷಣ ಹೇಳಿದೆ, ಇಲ್ಲ, ನಾನು ನಿನ್ನನ್ನು ನೇರವಾಗಿ ಭೇಟಿಯಾಗುತ್ತೇನೆ ಮತ್ತು ನನ್ನ ಕೈಯಿಂದ ಹಣ ನೀಡಿ ನಿನ್ನ ಕೈಯಿಂದ ಸಾಕ್ಷಿ ಪಡೆಯುತ್ತೇನೆ, ಏಕೆಂದರೆ ಈಗ ನನ್ನ ಮೆದುಳಿನಲ್ಲಿ ಒಂದು ಯೋಜನೆ ರೂಪುಗೊಂಡಿತ್ತು. ನನಗೆ ಕೇವಲ ಸಂಜೆಯಾಗುವವರೆಗೆ ಕಾಯಬೇಕಿತ್ತು. ಸಂಜೆಯಾಗುತ್ತಿದ್ದಂತೆಯೇ ನಾನು ಒಂದು ಬ್ಯಾಗ್ ಎತ್ತಿಕೊಂಡು ಅವನು ಹೇಳಿದ ವಿಳಾಸಕ್ಕೆ ತಲುಪಿದೆ. ಅವನು ಮೊದಲೇ ಅಲ್ಲಿ ನಿಂತಿದ್ದನು. ನನ್ನನ್ನು ನೋಡಿದ ತಕ್ಷಣ ಅವನ ಕಣ್ಣುಗಳಲ್ಲಿ ದುರಾಸೆ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅವನು ಬಂದ ತಕ್ಷಣ ಕೇಳಿದನು, ಹಣ ತಂದಿದ್ದೀಯಾ? ನಾನು ಅವನನ್ನು ತಡೆದು ಹೇಳಿದೆ, ಇಷ್ಟು ಗಡಿಬಿಡಿ ಏಕೆ? ಮೊದಲು ನನಗೆ ಸಾಕ್ಷಿ ತೋರಿಸು. ನೀನು ನಂತರ ಮತ್ತೆ ನನ್ನನ್ನು ಬ್ಲ್ಯಾಕ್ಮೇಲ್ ಮಾಡುವುದಿಲ್ಲ ಎಂದು ನಾನು ಹೇಗೆ ನಂಬಲಿ? ಅವನು ನಗುತ್ತಾ ಹೇಳಿದನು, ಮೇಡಂ, ನಾನೇನೂ ಮಗುವಲ್ಲ. ನನ್ನ ಬಳಿ ಪಕ್ಕಾ ಸಾಕ್ಷಿಗಳಿವೆ. ಆ ರಾತ್ರಿ ನಾನು ಆ ಹೆಂಗಸಿನ ಕೈಯಲ್ಲಿ ಆ ಲಾಕೆಟ್ ನೋಡಿದಾಗ ನನಗೆ ಅನುಮಾನ ಬಂತು. ನಂತರ ನಾನು ಆ ಬಾಲಕನ ಬಳಿ ಅಪಘಾತ ಎಲ್ಲಿ ನಡೆಯಿತು ಎಂದು ಕೇಳಿದೆ. ಅವನು ನನ್ನನ್ನು ಆ ಸ್ಥಳಕ್ಕೆ ಕರೆದೊಯ್ದನು. ಅಲ್ಲಿ ಪಕ್ಕದ ಅಂಗಡಿಯೊಂದರಲ್ಲಿ ಸಿಸಿಟಿವಿ ಕ್ಯಾಮೆರಾ ಇತ್ತು. ನಾನು ಅಂಗಡಿಯವನಿಗೆ ಹಣ ನೀಡಿ ಎಲ್ಲಾ ಫುಟೇಜ್ ತೆಗೆದುಕೊಂಡು ನನ್ನ ಬಳಿ ಇರಿಸಿಕೊಂಡಿದ್ದೇನೆ ಮತ್ತು ನನ್ನ ಬಳಿ ನಿನ್ನ ಎಲ್ಲಾ ದಾಖಲೆಗಳೂ ಇವೆ. ನೀನು ಯಾವಾಗಲಿಂದ ನನ್ನ ಬಳಿ ಬರುತ್ತಿದ್ದೀಯೋ ಎಲ್ಲವೂ ರೆಕಾರ್ಡ್ ಆಗುತ್ತಿದೆ. ಅವನ ಮಾತುಗಳನ್ನು ಕೇಳಿ ನನ್ನೊಳಗೆ ಕೋಪ ಉಕ್ಕಿ ಬರುತ್ತಿತ್ತು. ಆದರೆ ನಾನು ಶಾಂತವಾಗಿದ್ದೆ, ಏಕೆಂದರೆ ನಾನು ನನ್ನ ಕೆಲಸ ಪೂರೈಸಬೇಕಿತ್ತು. ನಾನು ನನ್ನ ಬ್ಯಾಗ್ನಿಂದ ನಿಧಾನವಾಗಿ ಒಂದು ಸಣ್ಣ ರೆಕಾರ್ಡರ್ ತೆಗೆದು ಅವನಿಗೆ ತೋರಿಸಿದೆ. ಅವನು ಅದನ್ನು ನೋಡಿದ ತಕ್ಷಣ ಅವನ ಮುಖದ ಬಣ್ಣ ಬದಲಾಯಿತು. ನಾನು ಅವನ ಎಲ್ಲಾ ಮಾತುಗಳನ್ನು ರೆಕಾರ್ಡ್ ಮಾಡಿಕೊಂಡಿದ್ದೇನೆ ಎಂಬುದು ಅವನಿಗೆ ಅರ್ಥವಾಯಿತು. ಅವನು ಗಾಬರಿಯಿಂದ ಹೇಳಿದನು, ನೀನು ನನಗೆ ಮೋಸ ಮಾಡಿದ್ದೀಯಾ? ನಾನು ಕಠೋರವಾಗಿ ಹೇಳಿದೆ, ನಿನ್ನನ್ನು ನೀನು ಉಳಿಸಿಕೊಳ್ಳಲು ಬಯಸಿದರೆ ಸುಮ್ಮನೆ ಎಲ್ಲಾ ಸಾಕ್ಷಿಗಳನ್ನು ನನಗೆ ನೀಡಿಬಿಡು, ಏಕೆಂದರೆ ನನಗೆ ಈಗ ಯಾವುದರ ಭಯವೂ ಇಲ್ಲ. ನನ್ನ ಮದುವೆ ಮುರಿದು ಹೋದರೆ ಹೋಗಲಿ, ನಾನು ಸ್ವತಃ ಪೊಲೀಸ್ ಹತ್ತಿರ ಹೋಗಿ ಎಲ್ಲಾ ಸತ್ಯ ಹೇಳಿಬಿಡುತ್ತೇನೆ. ಆದರೆ ನೀನು ನನಗಿಂತ ಹೆಚ್ಚು ಸಿಕ್ಕಿ ಹಾಕಿಕೊಳ್ಳುತ್ತೀಯಾ, ಏಕೆಂದರೆ ನೀನು ಕೂಡ ಬಹಳ ದೊಡ್ಡ ಅಪರಾಧ ಮಾಡಿದ್ದೀಯಾ. ನನ್ನ ಮಾತು ಕೇಳಿ ಅವನು ಹೆದರಿ ಹೋದನು. ಅವನ ಕಣ್ಣುಗಳಲ್ಲಿ ಭಯ ಸ್ಪಷ್ಟವಾಗಿತ್ತು. ಅವನು ಯಾವುದೇ ವಾದ ಮಾಡದೆ ಎಲ್ಲಾ ಸಾಕ್ಷಿಗಳನ್ನು ನನಗೆ ನೀಡಿದನು. ನಾನು ಹಿಂದಕ್ಕೆ ನೋಡದೆ ಅಲ್ಲಿಂದ ಹೊರಟು ನೇರವಾಗಿ ಮನೆಯ ಕಡೆಗೆ ಸಾಗಿದೆ. ಈಗ ನನಗೆ ವಿಕ್ರಮ್ನಿಂದ ಸತ್ಯವನ್ನು ಕೇಳಬೇಕಿತ್ತು. ನಾನು ಮನೆಯ ಗೇಟ್ ತಲುಪುತ್ತಿದ್ದಂತೆಯೇ ಗೇಟ್ ತೆರೆದಿರುವುದು ಕಂಡಿತು. ವಾಚ್ಮನ್ ಎಲ್ಲೂ ಕಾಣಿಸಲಿಲ್ಲ. ಸುತ್ತಲೂ ಒಂದು ವಿಚಿತ್ರವಾದ ನಿಶ್ಶಬ್ದ ಆವರಿಸಿತ್ತು. ನನ್ನ ಹೃದಯ ಜೋರಾಗಿ ಬಡಿಯತೊಡಗಿತು. ಏನೋ ತಪ್ಪು ನಡೆಯುತ್ತಿದೆ ಎಂಬ ಸುಳಿವು ನನಗಾಗುತ್ತಿತ್ತು. ನಾನು ಬೇಗಬೇಗನೆ ಒಳಗೆ ಓಡಿ ನೇರವಾಗಿ ನನ್ನ ಕೋಣೆಯ ಕಡೆಗೆ ಹೋದೆ. ನಾನು ಬಾಗಿಲು ತೆರೆದ ಕೂಡಲೇ ನನ್ನ ರಕ್ತ ಹೆಪ್ಪುಗಟ್ಟಿದಂತಾಯಿತು. ವಿಕ್ರಮ್ ಆ ಮುಗ್ಧ ಮಗುವಿನ ಮುಖವನ್ನು ದಿಂಬಿನಿಂದ ಅಮುಕುತ್ತಿದ್ದನು. ಮಗುವಿನ ಪುಟ್ಟ ಕೈಕಾಲುಗಳು ವಿಪರೀತವಾಗಿ ಅಲುಗಾಡುತ್ತಿದ್ದವು. ಅವಳು ಉಸಿರಾಡಲು ಒದ್ದಾಡುತ್ತಿದ್ದಳು. ಆ ದೃಶ್ಯ ಕಂಡು ನನ್ನ ಪ್ರಜ್ಞೆ ತಪ್ಪಿದಂತಾಯಿತು. ನಾನು ಇಡೀ ಶಕ್ತಿಯನ್ನು ಹಾಕಿ ಕಿರುಚಿದೆ. ನಿಲ್ಲಿಸು ನೀಚ ಮನುಷ್ಯನೇ ಎಂದು ಹೇಳುತ್ತಾ ಅವನ ಹತ್ತಿರ ಓಡಿಹೋದೆ. ನಾನು ಅವನನ್ನು ಜೋರಾಗಿ ತಳ್ಳಿದೆ ಮತ್ತು ಮಗುವನ್ನು ಅವನ ಕೈಯಿಂದ ಕಸಿದುಕೊಂಡೆ. ಮಗು ಜೋರಾಗಿ ಅಳತೊಡಗಿತು. ನಾನು ಅವಳನ್ನು ಎದೆಗೆ ಹತ್ತಿರವಾಗಿ ಹಿಡಿದುಕೊಂಡು ನಾನು ಅಳಲಾರಂಭಿಸಿದೆ. ಕೋಪ ಮತ್ತು ಭಯದಿಂದ ನನ್ನ ಇಡೀ ದೇಹ ನಡುಗುತ್ತಿತ್ತು. ವಿಕ್ರಮ್ ಕೂಡ ಅಬ್ಬರಿಸುತ್ತಿದ್ದನು. ಅವನ ಕಣ್ಣುಗಳು ಕೆಂಪಾಗಿದ್ದವು. ಅವನು ತನ್ನ ಮೇಲಿನ ನಿಯಂತ್ರಣವನ್ನೇ ಕಳೆದುಕೊಂಡಿದ್ದನು. ನಾನು ಅವನನ್ನು ದಿಟ್ಟಿಸಿ ನೋಡುತ್ತಾ ಹೇಳಿದೆ, ನೀನು ಇಷ್ಟೊಂದು ಕೆಳಮಟ್ಟಕ್ಕೆ ಇಳಿಯುತ್ತೀಯಾ ಎಂದು ನಾನು ಯೋಚಿಸಿಯೂ ಇರಲಿಲ್ಲ. ಈ ಮುಗ್ಧ ಮಗು ನಿನ್ನದೇನೂ ಹಾಳು ಮಾಡಿದೆ? ಅವನು ಕಿರುಚುತ್ತಾ ಹೇಳಿದನು, ಇದು ನನ್ನ ವಿನಾಶ. ಇವಳು ಬದುಕಿದ್ದರೆ ನಾನು ಕೊನೆಯಾಗುತ್ತೇನೆ. ನಿನಗೆ ಏಕೆ ಅರ್ಥವಾಗುತ್ತಿಲ್ಲ? ನನ್ನಿಂದ ಇನ್ನು ಮುಂದೆ ಸಹಿಸಲು ಸಾಧ್ಯವಿಲ್ಲ. ನಾನು ಅವನನ್ನು ಮಧ್ಯದಲ್ಲೇ ತಡೆದು ಹೇಳಿದೆ, ಸಾಕು, ಇಷ್ಟೇ ಸಾಕು. ಇನ್ನು ನಿನ್ನ ಒಂದೇ ಒಂದು ಸುಳ್ಳನ್ನು ನಾನು ಕೇಳುವುದಿಲ್ಲ. ನಾನು ನನ್ನ ಬ್ಯಾಗ್ನಿಂದ ಆ ಎಲ್ಲಾ ಫೋಟೋಗಳು ಮತ್ತು ಸಾಕ್ಷಿಗಳನ್ನು ತೆಗೆದು ಅವನ ಮುಂದೆ ಎಸೆದು ಹೇಳಿದೆ, ನೋಡು, ಇದು ನಿನ್ನ ಸತ್ಯ. ಈಗ ಓಡಿಹೋಗಲು ಪ್ರಯತ್ನಿಸಬೇಡ, ಏಕೆಂದರೆ ಈಗ ಎಲ್ಲವೂ ನನ್ನ ಕೈಯಲ್ಲಿದೆ. ವಿಕ್ರಮ್ ಆ ಫೋಟೋಗಳನ್ನು ನೋಡುತ್ತಾ ನಿಂತನು. ಅವನ ಮುಖದಲ್ಲಿ ಭಯ ಮತ್ತು ಪಶ್ಚಾತ್ತಾಪ ಎರಡೂ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ನಾನು ಅವನನ್ನು ನೋಡುತ್ತಿದ್ದೆ
ಮತ್ತು ಮೊದಲ ಬಾರಿಗೆ ನನಗೆ ಸ್ವಲ್ಪವೂ ಭಯವಾಗುತ್ತಿರಲಿಲ್ಲ, ಏಕೆಂದರೆ ಈಗ ನಾನು ಸತ್ಯದ ಪರವಾಗಿ ನಿಂತಿದ್ದೆ ಮತ್ತು ಮುಂದೆ ಏನಾದರೂ ಅದು ಸರಿಯಾಗಿಯೇ ಇರುತ್ತದೆ ಎಂದು ನನಗೆ ತಿಳಿದಿತ್ತು. ಇದಕ್ಕಾಗಿ ನಾನು ಎಷ್ಟೇ ನೋವನ್ನು ಅನುಭವಿಸಬೇಕಾಗಿ ಬಂದರೂ ಸರಿಯೇ. ಅವನು ಸಂಪೂರ್ಣವಾಗಿ ಹುಚ್ಚನಂತಾಗಿದ್ದನು. ಅವನ ಕಣ್ಣುಗಳಲ್ಲಿ ಈಗ ಮಾನವೀಯತೆಯ ಲೇಷವೂ ಇರಲಿಲ್ಲ. ಅವನು ನನ್ನನ್ನು ಕೊಲ್ಲಲು ಕೂಡ ಮುಂದೆ ಬಂದನು. ಆದರೆ ಈ ಬಾರಿ ನಾನು ಹೆದರುವವಳಲ್ಲ. ನಾನು ಅವನನ್ನು ತಡೆಯಲು ಸರ್ವಪ್ರಯತ್ನ ಮಾಡಿದೆ. ಅದೇ ನೂಕಾಟ ತಳ್ಳಾಟದಲ್ಲಿ ಅವನ ಫೋನ್ ಜೇಬಿನಿಂದ ಕೆಳಗೆ ಬಿತ್ತು. ನಾನು ತಕ್ಷಣ ಫೋನ್ ಎತ್ತಿಕೊಂಡೆ ಮತ್ತು ಸ್ಕ್ರೀನ್ ಆನ್ ಆದ ತಕ್ಷಣ ಅವನ ವಾಟ್ಸಪ್ ತೆರೆದಿತ್ತು. ನನ್ನ ದೃಷ್ಟಿ ನೇರವಾಗಿ ಒಂದು ಚಾಟ್ ಮೇಲೆ ಬಿತ್ತು. ಅದರಲ್ಲಿ ಬರೆಯಲಾಗಿತ್ತು, ನಾನು ಇಂದು ರಾತ್ರಿ ಬರುತ್ತಿದ್ದೇನೆ. ಇಂದು ಲೆಕ್ಕಾಚಾರ ಚುಕ್ತಾ ಮಾಡಿ ಹೋಗುತ್ತೇನೆ. ನನ್ನ ಹಕ್ಕನ್ನು ಪಡೆದೇ ಹೋಗುತ್ತೇನೆ. ಇದನ್ನು ಓದಿದ ತಕ್ಷಣ ನನ್ನ ಕೈಕಾಲುಗಳು ನಡುಗತೊಡಗಿದವು, ಏಕೆಂದರೆ ಈ ಸಂದೇಶಗಳು ಬೇರೆ ಯಾರದ್ದೂ ಅಲ್ಲ, ಅಪಘಾತಕ್ಕೀಡಾದ ಅದೇ ಹೆಂಗಸಿನದ್ದಾಗಿತ್ತು. ನಾನು ಕೆಲವು ಕ್ಷಣಗಳವರೆಗೆ ಸ್ತಬ್ಧಳಾಗಿ ನಿಂತುಬಿಟ್ಟೆ. ನಂತರ ನಾನು ಬೇಗನೆ ಅವನ ಗ್ಯಾಲರಿ ತೆರೆದೆ ಮತ್ತು ಅಲ್ಲಿ ಕಂಡ ದೃಶ್ಯ ನನ್ನ ಇಡೀ ಪ್ರಪಂಚವನ್ನೇ ಅಲುಗಾಡಿಸಿತು. ಆ ಫೋನ್ನಲ್ಲಿ ವಿಕ್ರಮ್ ಮತ್ತು ಆ ಹೆಂಗಸಿನ ಜೊತೆಗಿನ ಬಹಳಷ್ಟು ಚಿತ್ರಗಳಿದ್ದವು. ಇಬ್ಬರೂ ನಗುತ್ತಾ ಸುತ್ತಾಡುತ್ತಾ ಹತ್ತಿರವಾಗಿರುವುದು ಎಲ್ಲವೂ ಸ್ಪಷ್ಟವಾಗಿ ಕಾಣುತ್ತಿತ್ತು. ಆ ಕ್ಷಣದಲ್ಲಿ ನನಗೆ ಸತ್ಯ ಏನೆಂದು ಅರ್ಥವಾಯಿತು. ವಿಕ್ರಮ್ ನನಗೆ ದ್ರೋಹ ಮಾಡಿದ್ದನು. ಅವನು ನನ್ನ ಜೊತೆ ಸುಳ್ಳಿನ ಮೇಲೆ ಸುಳ್ಳನ್ನು ಹೇಳಿದ್ದನು. ಆ ಹೆಂಗಸು ಯಾರೂ ಅಪರಿಚಿತಳಲ್ಲ, ಬದಲಾಗಿ ಅವನ ಜೀವನದ ಒಂದು ಭಾಗವಾಗಿದ್ದಳು. ಅವಳ ಜೊತೆ ಅವನಿಗೆ ಅಕ್ರಮ ಸಂಬಂಧವಿತ್ತು ಮತ್ತು ನನಗೆ ಈ ಬಗ್ಗೆ ಏನೂ ತಿಳಿದಿರಲಿಲ್ಲ. ಅವನು ಅವಳನ್ನು ಕದ್ದುಮುಚ್ಚಿ ಭೇಟಿಯಾಗುತ್ತಿದ್ದ ಮತ್ತು ಯಾವ ರಾತ್ರಿ ಅವನು ದುಬೈಗೆ ಹೋಗುವ ನೆಪ ಹೇಳಿ ಹೋಗಿದ್ದನೋ ಅಂದು ವಾಸ್ತವವಾಗಿ ಅವಳನ್ನೇ ಭೇಟಿಯಾಗಲು ಹೋಗಿದ್ದನು. ಆ ರಾತ್ರಿ ಇಬ್ಬರ ನಡುವೆ ಜಗಳ ನಡೆದಿರಬೇಕು. ಆ ಹೆಂಗಸು ಅವನಿಂದ ಏನನ್ನೋ ಕೇಳಿರಬಹುದು ಅಥವಾ ಬಹುಶಃ ತನ್ನ ಹಕ್ಕು ಮತ್ತು ತನ್ನ ಹೆಸರನ್ನು ಕೇಳಿರಬಹುದು. ಆದರೆ ವಿಕ್ರಮ್ ಅದನ್ನು ನೀಡಲು ನಿರಾಕರಿಸಿದನು ಮತ್ತು ಕೋಪದಲ್ಲಿ ಅವಳನ್ನು ಉದ್ದೇಶಪೂರ್ವಕವಾಗಿ ಕಾರಿನಿಂದ ಗುದ್ದಿದನು. ಇದು ಯಾವುದೇ ಆಕಸ್ಮಿಕ ಘಟನೆಯಲ್ಲ, ಇದೊಂದು ಯೋಜಿತ ಸಂಚಾಗಿತ್ತು. ಮತ್ತು ಅಲ್ಲಿ ಹಾಜರಿದ್ದ ಆ ಪುಟ್ಟ ಬಾಲಕ ಎಲ್ಲವನ್ನೂ ನೋಡಿದ್ದನು. ಅವನೇ ಅವಳನ್ನು ಕ್ಲಿನಿಕ್ವರೆಗೆ ಕರೆದೊಯ್ದಿದ್ದನು ಮತ್ತು ಅಲ್ಲಿಂದಲೇ ಈ ಇಡೀ ಕಥೆ ಮುಂದೆ ಸಾಗಿತ್ತು. ಇದೆಲ್ಲವನ್ನೂ ಯೋಚಿಸುತ್ತಿದ್ದಂತೆ ನನ್ನೊಳಗೆ ಕೋಪದ ಜ್ವಾಲಾಮುಖಿಯೇ ಸ್ಫೋಟಿಸಿತು. ವಿಕ್ರಮ್ ಅಳುತ್ತಾ ನನ್ನ ಮುಂದೆ ಬಂದನು ಮತ್ತು ಹೇಳಿದನು, ನನ್ನ ಮಾತನ್ನು ಕೇಳು, ನಾನು ನಿನಗೆ ಎಲ್ಲಾ ಸತ್ಯ ಹೇಳಲು ಬಯಸುತ್ತೇನೆ. ಆದರೆ ಈಗ ನನ್ನಲ್ಲಿ ಕೇಳಿಸಿಕೊಳ್ಳುವ ಶಕ್ತಿ ಉಳಿದಿರಲಿಲ್ಲ. ನನಗೆ ಎಲ್ಲವೂ ಅರ್ಥವಾಗಿತ್ತು. ಈಗ ಅವನ ಪ್ರತಿಯೊಂದು ಪದವೂ ನನಗೆ ವ್ಯರ್ಥವಾಗಿತ್ತು. ನಾನು ಪಕ್ಕದಲ್ಲಿದ್ದ ಒಂದು ಫ್ಲವರ್ ಪಾಟ್ ಹೂಕುಂಡ ಎತ್ತಿ ಪೂರ್ಣ ಶಕ್ತಿಯಿಂದ ಅವನ ತಲೆಗೆ ಹೊಡೆದೆ. ಅವನು ಅಲ್ಲೇ ಬಿದ್ದು ಪ್ರಜ್ಞೆ ತಪ್ಪಿದನು. ನನ್ನ ದೇಹ ನಡುಗುತ್ತಿತ್ತು, ಆದರೆ ಈ ಬಾರಿ ಭಯದಿಂದಲ್ಲ, ಬದಲಾಗಿ ನಾನು ತೆಗೆದುಕೊಳ್ಳಲು ಹೊರಟಿರುವ ಆ ನಿರ್ಧಾರದಿಂದ. ಅವನು ಎದ್ದು ಮತ್ತೆ ಏನನ್ನೂ ಮಾಡದಂತೆ ನಾನು ಬೇಗನೆ ಅವನನ್ನು ಕುರ್ಚಿಗೆ ಕಟ್ಟಿಹಾಕಿದೆ. ನಂತರ ನಾನು ಆ ಮಗುವನ್ನು ಮಡಿಲಿಗೆ ಎತ್ತಿಕೊಂಡೆ. ಅವಳನ್ನು ಎದೆಗೆ ಅಪ್ಪಿಕೊಂಡು ಕೋಣೆಗೆ ಹೊರಗಿನಿಂದ ಲಾಕ್ ಮಾಡಿ ಹೊರಬಂದೆ. ಈಗ ನನ್ನ ಬಳಿ ಎಲ್ಲವೂ ಇತ್ತು. ಅವನ ಸತ್ಯವಿರುವ ಫೋನ್, ಆ ಕಂಪೌಂಡರ್ ಒಪ್ಪಿಕೊಂಡಿರುವ ನನ್ನ ರೆಕಾರ್ಡಿಂಗ್ ಮತ್ತು ಅವನು ಬ್ಲ್ಯಾಕ್ಮೇಲ್ ಮಾಡಲು ಕಳುಹಿಸಿದ ಆ ಫೋಟೋಗಳು. ನಾನು ಎಲ್ಲವನ್ನೂ ಒಂದು ಫೈಲ್ನಲ್ಲಿ ಇಟ್ಟು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಲು ನಿರ್ಧರಿಸಿದೆ. ಆದರೆ ಅದಕ್ಕಿಂತ ಮೊದಲು ನಾನು ಆ ಪುಟ್ಟ ಬಾಲಕ ವಾಸವಿದ್ದ ಬಸ್ತಿಗೆ ಹೋದೆ. ನಾನು ಅವನನ್ನು ಹುಡುಕಿದೆ, ಅವನು ಅಲ್ಲೇ ಸಿಕ್ಕಿದನು. ನನ್ನನ್ನು ನೋಡಿದ ತಕ್ಷಣ ಅವನು ಅಂದನು, ಅಕ್ಕ ನೀವು ಮತ್ತೆ ಬಂದ್ರಾ? ನಾನು ಅವನಿಗೆ ಹೇಳಿದೆ, ಬೇಗನೆ ಕಾರಿನಲ್ಲಿ ಬಂದು ಕೂರು. ಅವನು ಕೇಳಿದನು, ನಾವು ಎಲ್ಲಿಗೆ ಹೋಗುತ್ತಿದ್ದೇವೆ? ನಾನು ಹೇಳಿದೆ, ನಾವು ನಿನ್ನ ಮಾಸಿಗೆ ನ್ಯಾಯ ಕೊಡಿಸಲು ಹೋಗುತ್ತಿದ್ದೇವೆ. ಅವನು ಸುಮ್ಮನೆ ನನ್ನ ಜೊತೆ ಕುಳಿತುಕೊಂಡನು ಮತ್ತು ನಾನು ನೇರವಾಗಿ ಪೊಲೀಸ್ ಸ್ಟೇಷನ್ ತಲುಪಿದೆ. ಅಲ್ಲಿಗೆ ಹೋಗಿ ನಾನು ಎಲ್ಲವನ್ನೂ ನಿಜನಿಜವಾಗಿಯೇ ಹೇಳಿಬಿಟ್ಟೆ. ನನ್ನ ಪತಿಗೂ ಆ ಹೆಂಗಸಿಗೂ ಏನು ಸಂಬಂಧವಿತ್ತು ಎಂದು ನಾನು ತಿಳಿಸಿದೆ. ಅವಳು ಗರ್ಭಿಣಿಯಾಗಿದ್ದಳು ಮತ್ತು ಅದೇ ಕಾರಣಕ್ಕಾಗಿಯೇ ಅವನು ಅವಳನ್ನು ಕೊಂದಿದ್ದನು. ನನ್ನ ಮದುವೆಯನ್ನು ಉಳಿಸಿಕೊಳ್ಳಲು ನಾನು ನಕಲಿ ವರದಿಗಳನ್ನು ಮಾಡಿಸಿದ್ದೆ ಎಂದು ಕೂಡ ನಾನು ಹೇಳಿದೆ ಮತ್ತು ಆ ಕಂಪೌಂಡರ್ನ ಧ್ವನಿಮುದ್ರಿಕೆಯನ್ನೂ ಸಹ ಇನ್ಸ್ಪೆಕ್ಟರ್ಗ ಕೇಳಿಸಿದೆ. ಇನ್ಸ್ಪೆಕ್ಟರ್ ಎಲ್ಲವನ್ನೂ ಕೇಳಿದ ತಕ್ಷಣ ಅವರು ಕೂಡಲೇ ಕ್ರಮ ಕೈಗೊಂಡರು. ಆ ಕಂಪೌಂಡರ್ನ ಕ್ಲಿನಿಕ್ ಮೇಲೆ ದಾಳಿ ನಡೆಯಿತು ಮತ್ತು ಅವನನ್ನು ಬಂಧಿಸಲಾಯಿತು. ತದನಂತರ ವಿಕ್ರಮನನ್ನು ಮನೆಯಿಂದಲೇ ಬಂಧಿಸಲಾಯಿತು. ಕೇಸ್ ನ್ಯಾಯಾಲಯದವರೆಗೆ ಹೋಯಿತು ಮತ್ತು ಅಂತಿಮವಾಗಿ ಅವನು ಮಾಡಿದ ತಪ್ಪಿಗೆ ಅವನಿಗೆ ಶಿಕ್ಷೆ ಸಿಕ್ಕಿತು. ಅವನಿಗೆ ಗಲ್ಲು ಶಿಕ್ಷೆ ವಿಧಿಸಲಾಯಿತು ಮತ್ತು ಆ ಕಂಪೌಂಡರ್ನ ಕ್ಲಿನಿಕ್ ಕೂಡ ಶಾಶ್ವತವಾಗಿ ಮುಚ್ಚಲ್ಪಟ್ಟಿತು. ನನಗೂ ನನ್ನ ಅಪರಾಧಕ್ಕಾಗಿ ಶಿಕ್ಷೆಯಾಯಿತು.
ಆದರೆ ನಾನು ಸತ್ಯವನ್ನು ಒಪ್ಪಿಕೊಂಡಿದ್ದರಿಂದ ಮತ್ತು ಸಾಕ್ಷ್ಯಗಳನ್ನು ನೀಡಿದ್ದರಿಂದ ನನ್ನ ಶಿಕ್ಷೆಯನ್ನು ಕಡಿಮೆ ಮಾಡಲಾಯಿತು ಮತ್ತು ಸ್ವಲ್ಪ ಸಮಯದ ನಂತರ ನಾನು ಜೈಲಿನಿಂದ ಹೊರಬಂದೆ. ಆದರೆ ಈ ಕಥೆಯ ಅಸಲಿ ತಿರುವು ಅದರ ನಂತರ ಬಂದಿತು. ನಾನು ಜೈಲಿನಿಂದ ಹೊರಬಂದ ತಕ್ಷಣ ಆ ಇಬ್ಬರೂ ಮಕ್ಕಳನ್ನು ದತ್ತು ತೆಗೆದುಕೊಂಡೆ. ಆ ಪುಟ್ಟ ಹುಡುಗ ಮತ್ತು ಅವನ ತಂಗಿ ಈಗ ನನ್ನ ಜವಾಬ್ದಾರಿಯಾಗಿದ್ದಾರೆ. ನಾನು ಅವರನ್ನು ಯಾರ ಹಂಗಿನಲ್ಲೂ ಬಿಡಲು ಸಾಧ್ಯವಿರಲಿಲ್ಲ. ನಾನು ವಿಕ್ರಮನ ಜೊತೆಗಿನ ಸಂಬಂಧವನ್ನು ಶಾಶ್ವತವಾಗಿ ಕೊನೆಗೊಳಿಸಿದೆ ಮತ್ತು ಅವನಿಂದ ವಿಚ್ಛೇದನ ಪಡೆದುಕೊಂಡೆ. ಇನ್ನು ಮುಂದೆ ನಾನು ನನ್ನ ಜೀವನವನ್ನು ನನ್ನದೇ ರೀತಿಯಲ್ಲಿ ಬದುಕುತ್ತೇನೆ ಮತ್ತು ಆ ಮಕ್ಕಳಿಗೆ ಒಂದು ಒಳ್ಳೆಯ ಜೀವನವನ್ನು ನೀಡುತ್ತೇನೆ ಎಂದು ನಾನು ನಿರ್ಧರಿಸಿದೆ. ನಾನು ನನ್ನ ತಂದೆಯ ವ್ಯವಹಾರವನ್ನು ವಹಿಸಿಕೊಂಡೆ, ಆಫೀಸ್ಗೆ ಹೋಗಲು ಶುರು ಮಾಡಿದೆ ಮತ್ತು ನಿಧಾನವಾಗಿ ಎಲ್ಲವನ್ನೂ ಸರಿಪಡಿಸಲು ತೊಡಗಿದೆ. ವರ್ಷಗಳು ಉರುಳಿದವು, ಆದರೆ ಅವೆಲ್ಲವೂ ಇಂದಿಗೂ ನನ್ನೊಳಗೆ ಎಲ್ಲೋ ಜೀವಂತವಾಗಿವೆ. ಅದನ್ನು ನಾನು ಮರೆಯಲು ಸಾಧ್ಯವಿಲ್ಲ. ಆದರೆ ಈಗ ನನಗೆ ಪಶ್ಚಾತ್ತಾಪವಿಲ್ಲ, ಏಕೆಂದರೆ ನಾನು ಅಂತಿಮವಾಗಿ ಸರಿಯಾದ ಹಾದಿಯನ್ನು ಆರಿಸಿಕೊಂಡಿದ್ದೇನೆ. ಸತ್ಯವನ್ನು ಎಷ್ಟೇ ಬಚ್ಚಿಟ್ಟರೂ ಅದು ಒಂದು ದಿನ ಹೊರಬಂದೇ ಬರುತ್ತದೆ ಮತ್ತು ಅಂದು ನಾವು ಸತ್ಯದ ಪರವಾಗಿ ನಿಲ್ಲಬೇಕೇ ಅಥವಾ ಸುಳ್ಳಿನ ಅಡಿಯಲ್ಲಿ ಹೂತು ಹೋಗಬೇಕೆ ಎಂಬ ನಿರ್ಧಾರವನ್ನು ನಾವೇ ಮಾಡಬೇಕಾಗುತ್ತದೆ. ನಾನು ಸತ್ಯವನ್ನು ಆರಿಸಿಕೊಂಡೆ ಮತ್ತು ಇಂದು ನಾನು ನನ್ನಿಬ್ಬರು ಮಕ್ಕಳೊಂದಿಗೆ ನೆಮ್ಮದಿಯ ಜೀವನವನ್ನು ನಡೆಸುತ್ತಿದ್ದೇನೆ. ಗೆಳೆಯರೇ, ನಮ್ಮ ಈ ಕಥೆ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಕಥೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನೆಲ್ಗೆ ಹೊಸಬರಾಗಿದ್ದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೌದು, ನೋಟಿಫಿಕೇಷನ್ ಬೆಲ್ ಅನ್ನು ಖಂಡಿತವಾಗಿ ಒತ್ತಿ. ಇದರಿಂದ ಮುಂದಿನ ಅಪ್ಡೇಟ್ ನಿಮಗೆ ಮೊದಲು ಸಿಗುತ್ತದೆ.